ವಿಶೇಷ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ ವಾಡಿಕೆಯಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸುಧೀಂದ್ರ ಅವರ ಮಗಳ ಮಕ್ಕಳು ಅಂದರೆ ಮೊಮ್ಮಕ್ಕಳು ಸೌಗಂಧಿಕ ಸೌಪರ್ಣಿಕ ಪ್ರಾರ್ಥನೆ ಗೀತೆಯನ್ನ ಹಾಡಲಿಕ್ಕೆ ಬರ್ತಿದ್ದಾರೆ. ಇವರ ಜೊತೆಗೆ KV ಜಯರಾಮ್ ಸರ್ ಅವರು ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಹಿರಿಯ ನಿರ್ದೇಶಕರ ಮೊಮ್ಮಗಳು ಶ್ರೇಯಾ ಬಿ ಸ್ವಾಮಿ ಕೂಡ ದನಿಯಾಗ್ತಿದ್ದಾರೆ ಪ್ರಾರ್ಥನಾ ಗೀತೆಗೆ. ಗಜವದನ ಪಾಲಿಸೋ ಗಜವದನ ಪಾಲಿಸೋ ಓ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ಗಜವದನ ಪಾಲಿಸೋ ಭಕ್ತಿಯೊಳ್ ಬಜಿಪೆನು ರಕ್ತಾಂಬರದರ ಭಕ್ತಿಯೊಳ್ ಬಜಿಪೆನು ರಕ್ತಾಂಬರದರ ಮುಕ್ತಿ ಪಥವ ತೋರೋ ಶಕ್ತಿ ಸ್ವರೂಪನೇ ಗಜವದನ ಪಾಲಿಸೋ ಏಸುದಿನಕ್ಕೆ ನಿನ್ನ ವಾಸವ ಪೊಗಳುವೆ ಏಸುದಿನಕ್ಕೆ ನಿನ್ನ ವಾಸವ ಪೊಗಳುವೆ ಲೇಸ ಪಾಲಿಸೋ ನಿತ್ಯ ವಾಸವ ವಿನುತ ಗಜವದನ ಪಾಲಿಸೋ ಪೊಡವಿಯೊಳಗೆ ನಿನ್ನ ಬಿಡುವರಾರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರನ್ನ ಕಡು ಹರುಷದಿ ಕಾಯೋ ವಿಜಯ ವಿಠಲದಾಸ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ಗಜವದನ ಪಾಲಿಸೋ. ಧನ್ಯವಾದಗಳು ಸೌಗಂಧಿಕ ಸೌಪರ್ಣಿಕ ಶ್ರೇಯಾ ಬಿ ಸ್ವಾಮಿ ಅವರಿಗೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಸಂಸ್ಥೆಯ ಪರವಾಗಿ ಕುಟುಂಬಸ್ಥರ ಪರವಾಗಿ ಸ್ವಾಗತಿಸೋದಕ್ಕೆ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಒಂದು ರೀತಿಯ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥವರು 16ನೇ ವಯಸ್ಸಿನಿಂದಲೇ ಚಿಕ್ಕಪ್ಪನ ಗರಡಿಯಲ್ಲಿ ಪಳಕ್ತಾ ಕಳೆದ 37 ವರ್ಷಗಳಿಂದ ನಿರಂತರ ಮಾಧ್ಯಮ ಮಿತ್ರರ ಮತ್ತು ನಿರ್ಮಾಪಕರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡ್ತಿರೋಂಥವ್ರು. ಮಾಧ್ಯಮ ಮಿತ್ರರಿಗೆ ಅವ್ರಿಗೆ ಎಷ್ಟು ಸಲಿಗೆ ಅಂದರೆ ಅವರಿಗೆ ಬಹಳ ಆತ್ಮೀಯವಾಗಿ ಸುಧೀಂದ್ರ ವೆಂಕಟೇಶ್ ಹೆಸರಾದರೂ ಕೂಡ ವೆಂಕಣ್ಣ ಅಂತಾರೆ, ಕೆಲವರು ಕುಬೇರಪ್ಪ ಅಂತ ಹೇಳ್ತಾರೆ. ಅವರವರ ಇಷ್ಟಕ್ಕೆ ತಕ್ಕ ಹಾಗೆ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ಳುವಂಥ PR ಅಜಾತ ಶತ್ರು ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಪ್ರೀತಿಯ ಸುಧೀಂದ್ರ ವೆಂಕಟೇಶ್ ಅವರು ಸ್ವಾಗತ ಭಾಷಣ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಿದ್ದಾರೆ. ಎಲ್ರಿಗೂ ನಮಸ್ತೆ. ನಮ್ಮ ಚಿಕ್ಕಪ್ಪ ಸ್ಥಾಪಿಸಿದ ರಾಘವೇಂದ್ರ ಚಿತ್ರವಾಣಿಗೆ 49ನೇ ವಾರ್ಷಿಕೋತ್ಸವ ಹಾಗೂ 24ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಿರ್ಮಾಪಕರಿಗೆ ಮತ್ತು ಇಂಡಸ್ಟ್ರಿಯ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಾನು ಮೊನ್ನೆ ಅಷ್ಟೇ ಶರಣಯ್ಯವ್ರ ಹತ್ರಕ್ಕೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಎಷ್ಟು ಬೇಕು ಅಂತ ಎಲ್ಲ ಹೇಳಿದಾಗ ಅವರು ಒಂದು ನನಗೆ ಸಲಹೆ ಕೊಟ್ಟರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಪ್ರಭಾಕರ್ ಸರ್ ಬಂದಿದ್ದಾರೆ. ಸರ್ ತುಂಬ ಹೃದಯ ಸ್ವಾಗತ ಸರ್. ಹಾಗಾಗಿ ನಮಗೆ ಆ ಕಾಲದಿಂದನೂ ಕೂಡ ಇವತ್ತರೆಗೂ ಕೆಲಸ ಕೊಟ್ಟು ಬೆಳೆಸ್ತಾ ಬಂದಿರೋಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ.
ಇತ್ತೀಚೆಗೆ ಅಷ್ಟೇ ಚೇಂಬರ್ನ ಅಧ್ಯಕ್ಷರ ಗಿರಿಯನ್ನು ಪಡೆದಂತಹ ನರಸಿಂಹಲು ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಉಮೇಶ್ ಬಣ್ಕರ್ ಅವರು ನಮ್ಮ ಚಿಕ್ಕಪ್ಪನ ಕಾಲದವರು, ಆಗಿಂದ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿರೋರು. ಅಂದರೆ ಅಷ್ಟು ವಯಸ್ಸಾಗಿಲ್ಲ, ಅಲ್ಲಲ್ಲ ಆಗಿಂದ ಇದ್ದವರು ಅಂತ ಹೇಳಿ ಅದನ್ನು ಅಷ್ಟು ವಯಸ್ಸಾಗಿಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಸೊ ಉಮೇಶ್ ಬಣ್ಕರ್ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಯಾವಾಗಲೂ ವಯಸ್ಸೇ ಆಗಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಇಂಡಸ್ಟ್ರಿಯವ್ರಿಗೂ ಗೊತ್ತು ಅಲ್ವಾ. ಫ್ರೀಸಲ್ಲಿ ಮಲಗ್ತಾರೆ. ಸಮರ್ಜಿತ್ ಹೀರೋ ಆಗಿದ್ರು ಕೂಡ ನಿಮ್ಮ ತಂದೆ ಹೀರೋ ಥರನೇ ಇದ್ದಾರೆ ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಆತ್ಮೀಯ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಯಾವುದೇ ಎಲ್ಲೇ ಸಿಕ್ಕಿದ್ರು ಕೂಡ, ಯಾವುದೇ ಕೆಲಸ ಆದರೂ ಕೂಡ ನನಗೆ ಸಂಜಯ್ ಗೌಡರು ಅವರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಎಲ್ಲಿ ಸಿಕ್ಕಿದ್ರು ಕೂಡ ದಿವ್ಯಕ್ಕೆ ಹೇಳ್ದಂಗೆ ವೆಂಕಟೇಶಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಲ್ಲೇ ನೋಡಿ ಪ್ರೀತಿ ಬಂದ್ಬಿಡತ್ತೆ ಅಲ್ವಾ. ಹಾಗಾಗಿ ಸಂಜಯ್ ಗೌಡರು ಕೂಡ ಸ್ವಾಗತ ಕೋರ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಬೇಕಾದ ಸ್ನೇಹಿತರು ರಾಗಿಣಿ ಮೇಡಮ್ ಅವರು ಅಲ್ವಾ. ಪಾಪ ಅವ್ರು ನಮ್ಗೆ ಯಾವತ್ತೂ ಕೂಡ ಒಂದು ದಿವಸ ನಾ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವುದೋ ಒಂದು ಟೀಸರ್ ಲಾಂಚ್ ಮಾಡ್ಕೊಡ್ಬೇಕು ಮೇಡಮ್, ಮಾಡ್ಕೊಡ್ತೀನಿ ಅಂದರೆ ಬರ್ತಾರೆ. ನಮ್ಮ ಮನೆ ಫಂಕ್ಷನ್ ಅಂದರೆ ಬರ್ತಾರೆ. ವೆಂಕಟೇಶ್ ಜಿ ನೀವು ಯಾವಾಗ ಬೇಕಾ ಹೇಳಿ ಮಾಡ್ಕೊಡ್ತೀವಿ ಅಂತಂದರು. ನಾನೊಂದು ಸರಿ ಗೋವಾಗೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಕರ್ಕೊಂಡೋಗಿದ್ದೆ. ಅಲ್ಲೊಂದು ಅಷ್ಟೆಲ್ಲ ಅವ್ಯವಸ್ಥೆಗಳಾಯಿತು. ನನಗೂ ರೂಮ್ ಸಿಕ್ಕಿರಲಿಲ್ಲ, ಅವ್ರಿಗೂ ರೂಮ್ ಸಿಕ್ಕಿರಲಿಲ್ಲ. ಒಂದು ಫೋನ್ ಮಾಡಿಬಿಟ್ಟು ಎಲ್ಲೋ ಒಂದು 25 ಕಿಲೋಮೀಟ್ರ್ ಪಾಪ ಅವ್ರು ಇರೋ ಜಾಗದಲ್ಲಿ ಕರೆಸಿ ಯಾರೋ ಹುಡುಗರನ್ನೆಲ್ಲ ಬರಕ್ಕೆ ಹೇಳಿ, ಅದಕ್ಕೆ ಸಾಕ್ಷಿ ದಿವ್ಯಕ್ಕೇನೂ ಇದ್ದರು, VCN ಮಂಜೂರು ಇದ್ದರು. ಅವರು ನಮಗೆಲ್ಲ ರೂಮ್ ಮಾಡಿಕೊಟ್ಟು ಅವರೇ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ, ಈ ಥರದೆಲ್ಲ ಮಾಡಬೇಡಿ ವೆಂಕಟೇಶ್, ಇವರೆಲ್ಲ ಕಳ್ಳರಿದ್ದಾರೆ ಅಂತೇಳಿ ನನಗೆ ಅಡ್ವೈಸ್ ಮಾಡಿದ್ರು ಅವರು. ಸೊ ರಾಗಿಣಿ ಅವ್ರಿಗೆ ಸ್ವಾಗತ ಕೊಡ್ತಾ, ನಮ್ಮ ಸಂಸ್ಥೆಯ ಬೆಳೆಸೋದಲ್ಲದೆ ನಮ್ಮ ಚಿಕ್ಕಪ್ಪನ ಮುಖ್ಯವಾಗಿ ಬೆಳೆಸಿದಂತಹ ಮುಖ್ಯಸ್ಥರು ಕೂಡ ವಿಜಯಮ್ಮ ಅವರು ಬಂದಿದ್ದಾರೆ. ಅಮ್ಮ ತುಂಬ ಹೃದಯದ ಸ್ವಾಗತ ಕೋರ್ತೀನಿ. ಹಾಗೆ ಶೈಲಜಾ ಮೇಡಮ್ ಬಂದಿದ್ದಾರೆ. ಅಲ್ಲದೆ ಪ್ರಶಸ್ತಿ ತಗೊಳ್ತು ಈ ವರ್ಷ 2025ನೇ ಇಸ್ವಿ, ಈ 2024 ಪ್ರಶಸ್ತಿ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ವಿಜೇತರಿಗೂ, ಪ್ರಶಸ್ತಿ ಪ್ರಾಯೋಜಕರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರ್ತಾ, ಮುಂದಿನ ಕಾರ್ಯಕ್ರಮನ ದಿವ್ಯಾ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಯಾರು ಮರ್ತಿದ್ರೆ ಸಾರಿ, ಗೊತ್ತಾಗಿಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಥ್ಯಾಂಕ್ ಯು. ಹಾಗೆ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ, ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ ಕೋರ್ತೀನಿ. ಬಂದು ಕೂತ್ಕೋಬೋದು ಮುಂದೆ. ನಲ್ಮೆಯ ವಂದನೆಗಳು. ಸೊ ನಿಮ್ಮ ಮೂಲ ಮಂತ್ರ, ಸಕ್ಸಸ್ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ ಎನ್ನುವಂಥ ಮಂತ್ರವನ್ನು ಅವ್ರ ಕುಟುಂಬದವರ ಜೊತೆಗೂ ಜಪಿಸ್ತಾ, ಮಾಧ್ಯಮದವರು ನಿರ್ಮಾಪಕರ ಜೊತೆಗೂ ಅದನ್ನೇ ಮುಂದುವರಿಸಿದ್ದಾರೆ. ಶುಭವಾಗಲಿ ನಿಮಗೆ ಮತ್ತು ನಿಮ್ಮ ಸಂಸ್ಥೆಗೆ ಎಂದೆನ್ನುತ್ತಾ, ಈಗ ವಿದ್ಯುಕ್ತವಾಗಿ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡಿ ದೀಪವನ್ನು ಬೆಳಗಿಸ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಶ್ರೀಯುತ ದಿವಂಗತ ಸುಧೀಂದ್ರರವರ ಸುಪುತ್ರರು ಸುನಿಲ್ ಅವರು ನನಗೆ ಹೇಳ್ತಾ ಇದ್ರು, ಮೇಡಮ್ ಮುಂದಿನ ವರ್ಷ 3 ಮುಖ್ಯ ಕಾಲಘಟ್ಟಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮ ಸುಧೀಂದ್ರ ಸರ್ ಅವರ ಬರ್ತ್ಡೇ ನೆನ್ನೆ, ಬಟ್ ಭಾನುವಾರ ಇವತ್ತು ಅನ್ನೋ ಕಾರಣಕ್ಕೆ ನಾವು 26ನೇ ತಾರೀಕು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ 25ನೇ ತಾರೀಕೆ ನಾವು ಆಚರಿಸುವಂಥದ್ದು. ಮುಂದಿನ ವರ್ಷ ಸುಧೀಂದ್ರ ವೆಂಕಟೇಶ್ ರವರ 75ನೇ ಆಸೀನರಾಗಬೇಕು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ. ಸುಧೀಂದ್ರ ಅವರ ಅಳಿಯ ಶ್ರೀಧರ್ ಮತ್ತು ಮಗಳು ಶಿಲ್ಪಾ ವೇದಿಕೆಗೆ ಆಗಮಿಸಲಿದ್ದಾರೆ. ಸುನಿಲ್ ಅವರು, ಅವರ ಮಗ ಸುನಿಲ್ ಅವರು ಕೂಡ ವೇದಿಕೆಯಲ್ಲಿರಬೇಕು. ಹೆಸರಾಂತ ನಿರ್ದೇಶಕರಾದಂಥ ಜಯರಾಮ್ ರವರ ಧರ್ಮಪತ್ನಿ ಮೀನಾಕ್ಷಿ ಜಯರಾಮ್,
1986ರಲ್ಲಿ ಜಯದುರ್ಗಾ ಪ್ರೊಡಕ್ಷನ್ಸ್ ಮುಖೇನ ಅನಂತ್ ನಾಗ್ರವರ ಅಭಿನಯದ ಅರುಣರಾಗ ಚಿತ್ರದಿಂದ ನಿರ್ಮಾಪಕರಾದಂಥವರು. ಆನಂತರ ಮಾಧುರಿ, ಅಂಬರೀಷ್, ಮಾಲಾಶ್ರೀ ಅಭಿನಯದ ಮೇಘಮಂದಾರ, ಶ್ರುತಿ ಅವರು ನಟಿಸಿದಂಥ ರಂಜಿತ, ರಶ್ಮಿ ಹೀಗೆ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ನೀಡಿದಂಥ ಮೀನಾಕ್ಷಿ ಜಯರಾಮ್ ಅವರಿಗೆ ನಾವಿಂದು ಗೌರವಿಸ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿಯನ್ನು ನೀಡಿ ಅಭಿನಂದನೆಗಳು ಎಂದೆನ್ನುತ್ತಾ ಇವತ್ತು ರಜಾ ಬೇರೆ, ಧಾರಾಳವಾಗಿ ಚಪ್ಪಾಳೆ ಬರಬಹುದು ಅಂತಿದ್ದಾರೆ ಸುಧೀಂದ್ರ ವೆಂಕಟೇಶ್ ಅವರು. ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ಶ್ರೀಮತಿ ಮೀನಾಕ್ಷಿ ಜಯರಾಮ್ ಅವರಿಂದ ಒಂದೆರಡು ನುಡಿ. ಅಭ್ಯಾಸ ಇಲ್ಲ, ಪರವಾಗಿಲ್ಲ. ನನಗೆ ವೇದಿಕೆಯಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಆದರೆ ಇವತ್ತು ಇಲ್ಲಿ ನೆರೆದಿರೋಂಥ ಎಲ್ರಿಗೂ ಸ್ಟೇಜ್ ಮೇಲಿರುವಂಥ ಗಣ್ಯರಿಗೆ ನನ್ನ ವಂದನೆಗಳು. ಈ ಸುಧೀಂದ್ರ ಅವರು ನನ್ನ 1987ರಲ್ಲಿ ಸುಧೀಂದ್ರ ಮತ್ತು ವೆಂಕಟೇಶ್ ಇಬ್ಬರು ಮನೆಗೆ ಬಂದಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ಮಾಡಬೇಕಾಗಿತ್ತು. ಅವಾಗ ಏನು ಮಾಡಿದರು, ಇವರು PRO ಅಂತ ಇಂಟ್ರಡ್ಯೂಸ್ ಮಾಡಿದರು. ಆಗ ಹೇಳಿದರು, ನಮಗೂ ಪ್ರೊಡ್ಯೂಸರ್ಗೂ ಮಾಧ್ಯಮದವ್ರಿಗೂ ಅಥವಾ ಜನಕ್ಕೂ ಮಧ್ಯೆ ಇರೋವಂಥ ಬ್ರಿಡ್ಜು ಇವರಿಗೆ ಇವರೇ ನಮಗೆ ಪತ್ರಕರ್ತರು ಹಾಗೆ ಎಲ್ರಿಗೂ ವಿಚಾರನ ನಾವು ಯಾವ ಆರ್ಟಿಸ್ಟ್ ಆಗ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಅನ್ನೋದನ್ನು ಹೇಳೋವಂಥ ಮಧ್ಯವರ್ತಿ. ಆದರೆ ಇವರು PRO ಅಂತ. ನನಗೆ ಸುಧೀಂದ್ರ ಅವ್ರ ಕಂಡ್ರೆ ಬಹಳ ಇದುಗಳು. ಮತ್ತು ನನಗೆ ಸ್ಟೇಟ್ ಅವಾರ್ಡ್ಗಳು 3-4 ಸರಿ ನಮ್ಮ ಸಂಸ್ಥೆಗೆ ಬಂದಿದ್ದರೂ ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ಗೆ ಸಮವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಈ ವೇದಿಕೆಯಲ್ಲಿ ಕೊಟ್ಟಿರುವಂಥದ್ದನ್ನು ಅವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ಅವರು ನಿರ್ಮಾಪಕರನ್ನು ಮಾಡದೇ ಇದ್ದಿದ್ದರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರಲಿಲ್ಲ. ನಾನು KV ಜಯರಾಮ್ ಅವ್ರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ. ಅವ್ರಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು ತುಂಬ ಇಷ್ಟ ಇತ್ತು. ತುಂಬ ಜನನ ಅಸಿಸ್ಟೆಂಟ್ ಮಾಡಿಸಿದ್ರು, ಡೈಲಾಗ್ ರೈಟ್ರು ಬರೆದ್ರು, ಸಾಂಗ್ ಲಿರಿಕ್ಸ್ ಬರೆಸಿದ್ರು. ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ. ಮತ್ತು ಎಡಿಟರ್ನ ಅಸಿಸ್ಟೆಂಟ್ ಇದ್ದರೆ ಎಡಿಟರ್ನ ಮಾಡ್ತಾಯಿದ್ರು, ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಬಂದರು. ಮೆಡ್ರಾಸಿಂದ ಸಂಗೀತ ರಾಜ ಅನ್ನೋರನ್ನ ಪ್ರತಿಯೊಬ್ಬರನ್ನೂ ಇಂಟ್ರಡ್ಯೂಸ್ ಮಾಡಬೇಕು, ಅಸಿಸ್ಟೆಂಟ್ಸ್ನ ಮೇಯ್ನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇದ್ದಿತ್ತು. ಅವ್ರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಬೇಡ, ನೀವೇ ಹೇಳಿ, ನೀವೇ ಹೇಳಬೇಕು, ನಾನು ಹೇಳಿದ್ರೆ ಚೆನ್ನಾಗಿರಲಿ. ಮೀನಾಕ್ಷಿ ಮೇಡಮ್ ಹತ್ರಕ್ಕೆ ಪ್ರತಿ ವರ್ಷವೂ ಎಷ್ಟು ಜನವರಿ 1ನೇ ತಾರೀಕು ಯಾವಾಗ ಬರುತ್ತೋ 12:30 1 ಗಂಟೆ ಅಷ್ಟರಲ್ಲಿ ಅವ್ರ ಮನೇಲಿ ನಾನು ನಮ್ಮ ಚಿಕ್ಕಪ್ಪ ಇರ್ತಾಯಿದ್ವಿ. ಅವ್ರ ಕೈಲಿ ಎಷ್ಟೋ ಒಂದು ಬೋಣಿ ಮಾಡಿಸ್ಕೊಂತು ಅಂತಂದರೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂಥೇಳಿ ಅವ್ರ ಭಾವನೆ ಇತ್ತು. ಹಾಗಾಗಿ ಈಗ ಆ ಟೈಮಲ್ಲಿ ನೆನೆಸ್ಕೊಳ್ತಾ ಎಷ್ಟೋ ವರ್ಷ ದುಡ್ಡು ಕೊಟ್ಟಿದ್ದಾರೆ. ಅಂದರೆ ಕೆಲಸನೂ ಕೊಡ್ತಾಯಿದ್ರು, ಸಂಬಳನೂ ಕೊಡ್ತಾಯಿದ್ರು, ಇದು ಎಕ್ಸ್ಟ್ರಾ 1ನೇ ತಾರೀಕು ಬೋನಸ್ಸು ಕೊಡ್ತಾಯಿದ್ರು. ಅವ್ರಿಗೇನು ಅಂತಂದರೆ ಇಡೀ ವರ್ಷ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇರ್ತಿತ್ತು. ಅದನ್ನು ಮೀನಾಕ್ಷಿ ಮೇಡಮ್ ಅವರು ನೆರವೇರಿಸ್ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ವೆಂಕಟೇಶ್ ಅವ್ರು ತುಂಬ ದೊಡ್ಡ ಮಾತು ಹೇಳಿದರು. ನಾವು ಆಗ ಬರೀ 100 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಹೋಗ್ತಾ 500 ಆಗಿರ್ಬೋದು, 1000 ಆಗಿರ್ಬೋದು, 100 ರೂಪಾಯಿ ಫಸ್ಟ್ ಕೊಡ್ತಾ ಇದ್ದಿದ್ದು 87ನಲ್ಲಿ. ಆಗ ಬಂದಾಗ ನಮಗೆ ಖುಷಿಯಾಗಿ ವೆಂಕಟೇಶ್ ಅವರು ಲೂನಾದಲ್ಲಿ ಕರ್ಕೊಂಬಂದು ಖುಷಿಯಾಗಿ ಸುಧೀಂದ್ರ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ರು. ನಮ್ಗೆ ತುಂಬ ಸಂತೋಷ. ಇವತ್ತು ನನಗೆ ಈ ಪ್ರಶಸ್ತಿ ಸಿಕ್ಕಿರೋದು ನಾನು ತೊಗೊಂಡಿದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಹತ್ರನೂ ತೊಗೊಂಡಿದ್ದೀನಿ, ರಂಜಿತಾಗೆ ಅನೇಕ ಮಿನಿಸ್ಟ್ರುಗಳ ಹತ್ರ ತೊಗೊಂಡಿದ್ರು. ಅದಕ್ಕಿಂತ ಅದ್ರ ಲೆವೆಲಿನ ಪ್ರಶಸ್ತಿ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಈ ಅಭಿಮಾನದ ನುಡಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಈಗ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಹಿರಿಯ ಪತ್ರಕರ್ತರಿಗೆ ಕೊಡುವಂಥ ಪ್ರಶಸ್ತಿಗೆ ಈ ವರ್ಷ ಭಾಜನರಾಗಿದ್ದಾರೆ KJ ಕುಮಾರ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇಲ್ಲಿರುವಂಥವ್ರು ಎಲ್ಲರಿಗೂ ಬಹಳ ಆತ್ಮೀಯರು. KJ ಕುಮಾರ್ ಹಿರಿಯ ಚಲನಚಿತ್ರ ಪತ್ರಕರ್ತರು. ದಯಮಾಡಿ ಆಸೀನರಾಗಬೇಕು KJ ಕುಮಾರ್ ಅವರು.
KJ ಕುಮಾರ್ ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರು. KJ ಕುಮಾರ್ ಅವರು 15ನೇ ವರ್ಷಕ್ಕೆ ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿದವರು. ಮೈಸೂರಿನಲ್ಲಿ ವಿಜಯ ಅನ್ನೋ ಒಂದು ಪತ್ರಿಕೆಯಲ್ಲಿ ಪತ್ರಕರ್ತರಾಗೋ ಮುಖೇನ ಪತ್ರಕರ್ತ ವೃತ್ತಿಗೆ ಪಾದಾರ್ಪಣೆ ಮಾಡ್ತಾರೆ. ಸುಧಾ, ವಿಜಯ ಚಿತ್ರ, ಪ್ರಜಾಮತ, ಉದಯವಾಣಿ ಹಾಗೂ ಪ್ರಸ್ತುತ ಹೊಸದಿಗಂತ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 35 ವರ್ಷಗಳ ಕಾಲ ಉದಯವಾಣಿ ಪತ್ರಿಕೆಯಲ್ಲೇ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ KJ ಕುಮಾರ್. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ KJ ಕುಮಾರ್ ಅವರಿಗೆ ಶುಭವಾಗಲಿ ಎಂದು ಹಾರೈಸ್ತಾ ಈಗಷ್ಟೇ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ KJ ಕುಮಾರ್ ಅವರ ನುಡಿಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. DV ಸುಧೀಂದ್ರ ನನಗೆ ಡೇ ಒನ್ನಿಂದ ಪರಿಚಯ. ಇನ್ಫ್ಯಾಕ್ಟು ನಾವೇ ಅವರೇ ಉತ್ತೇಜಕರು. ಆಗ ಶೂಟಿಂಗ್ ಮದ್ರಾಸ್ ಬಿಟ್ಟರೆ ಮೈಸೂರೇ. 7 ಫ್ಲೋರಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಮ್ಮನೆಯಲ್ಲೇ ಕರ್ಕೊಂಡೋಗಿ ನಮ್ಮನೆಯಲ್ಲೇ ಮಲಗಿಸಿ ನಮ್ಮನೆಯಲ್ಲೇ ಊಟ ಹಾಕಿಸಿ ಅವ್ರು ಬೆಳೆದವರು. ಬಟ್ ಅವ್ರು ಬೆಳೆದಿದ್ದು ಮಾತ್ರ ಒಳ್ಳೆಯ ಹೃದಯವಂತನಾಗಿ. ಅವ್ರು ಹುಟ್ಟುವಾಗೆ ರಾಘವೇಂದ್ರ ಚಿತ್ರವಾಣಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕನ್ನಡ ಚಿತ್ರರಂಗಕ್ಕೆ ಅದೊಂದು ದೊಡ್ಡ ಕೊಡುಗೆ ಕೂಡ. ಈ ವೆಂಕಟೇಶು, ಸುನೀಲು, ವಾಸು ಅವರು ಅಮೋಘ ಕೆಲಸ ಮಾಡ್ತಾ ಇದ್ದಾರೆ. ಬಾಕಿದ್ದೆಲ್ಲ ರಾಘವ ವೆಂಕಟೇಶ್ವರ್ ಗೊತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರ್ ಸರ್. ಈಗ ಮುಂದಿನ ಪ್ರಶಸ್ತಿ MS ರಾಮಯ್ಯ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕೆ ನೀಡುವಂತಹ ಪ್ರಶಸ್ತಿ. ಈ ಬಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅರ್ಜುನ್ ಜನ್ಯ. ಮ್ಯೂಸಿಕ್ ಮಾಂತ್ರಿಕನಿಗೆ ಈ ಪ್ರಶಸ್ತಿ ದೊರಕ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದಾರೆ. MS ರಾಮಯ್ಯ ಅವರ ಕುಟುಂಬಸ್ಥರು ಕೊಡುವಂತಹ ಪ್ರಶಸ್ತಿ ಇದಾಗಿದೆ. 2006ರಲ್ಲಿ ಆಟೋಗ್ರಾಫ್ ಪ್ಲೀಸ್ ಮೂಲಕ ಸಂಗೀತ ನಿರ್ದೇಶಕರಾಗಿ ಚಿತ್ರರಂಗ ಪಾದಾರ್ಪಣೆ ಮಾಡ್ತಾರೆ ಅರ್ಜುನ್ ಜನ್ಯ ಅವರು. ಆನಂತರ ಬಿರುಗಾಳಿ, ಸಂಚಾರಿ, ಅಲೆಮಾರಿ, ಕೆಂಪೇಗೌಡ ಸಿನಿಮಾ ಒಂದು ಬಂತು. ಒಂದು ಹೊಸ ಕ್ರಾಂತಿಯೇ ಸೃಷ್ಟಿಯಾಯಿತು ಅವರ ಜೀವನದಲ್ಲಿ ಕೂಡ. ಮುಕುಂದ ಮುರಾರಿ, ಭಜರಂಗಿ, ಅಧ್ಯಕ್ಷ, ವಿಕ್ಟರಿ, ಮಾಣಿಕ್ಯ, ರಾಬರ್ಟ್ ಹೀಗೆ 10 ಹಲವು ಅದ್ಭುತವಾದಂಥ ಚಿತ್ರಗಳಲ್ಲಿ ಅವರ ಸಂಗೀತ ನಿರ್ದೇಶನ ವಿಜೃಂಭಿಸಿದೆ. ಕನ್ನಡದ AR ರೆಹಮಾನ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಇವರು. ಪ್ರಸ್ತುತ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಈ ಮೂರನ್ನು ಹಾಕೊಂಡು ಇವರು ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 45. ಸೊ ಶುಭವಾಗಲಿ. ಸಂಗೀತ ನಿರ್ದೇಶಕರಾಗಿ ಸೈ ಅನ್ಸ್ಕೊಂಡಿದ್ದಾರೆ, ಚಿತ್ರ ನಿರ್ದೇಶಕರಾಗಿ ಕೂಡ ಸೈ ಅನ್ಸ್ಕೊಂಡ್ಲಿ ಅಂತ ಹಾರೈಸ್ತಾ ಇದು 2ನೇ ಬಾರಿ ಅವರು ಪ್ರಶಸ್ತಿಗೆ ಭಾಜನರಾಗ್ತಿರೋರು. ಅರ್ಜುನ್ ಜಿ, ಬಹುಶಃ ಮುಂದಿನ ವರ್ಷ ನಿರ್ದೇಶನಕ್ಕೆ ಪ್ರಶಸ್ತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಶುಭವಾಗಲಿ, ಅಭಿನಂದನೆಗಳು ಎಂದೆನ್ನುತ್ತಾ 2 ಮಾತುಗಳನ್ನು ಆಡಬೇಕಾಗಿ ಕೋರಿಕೆ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಅಣ್ಣ, ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು. ಬಹಳ ಚಿಕ್ಕವನು ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ನಾನು ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾಯಿಂದನೂ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ಬಂದು ನಿಂತಿದ್ದೀನಿ. ರಾಕ್ಲೈನ್ ವೆಂಕಟೇಶ್ ಅಣ್ಣ ಅವರಿದ್ದಾರೆ. ಎಲ್ಲರಿಗೂ ಇಲ್ಲಿ ಇರೋಂಥ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು
ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಅಣ್ಣ ನಮಸ್ಕಾರ. ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ರಾಜು ಅವರು, ನೋಡಿಲ್ಲ ಸಾರಿ, ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಈ ಸಿನಿಮಾವಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಲ್ಲೂ ನಾನು ಅರ್ಪಿಸ್ತೀನಿ. ಅವರಿಬ್ಬರಿಲ್ಲದೆ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅಭಿನಂದನೆಗಳು ಅರ್ಜುನ್ ಜನ್ಯ ಅವರಿಗೆ. ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದವರಿಂದ ಕೊಡಮಾಡುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ. ಹೆಸರಲ್ಲೇ ಒಂದು ಪವರ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅತ್ಯುತ್ತಮ ಗಾಯಕಿಗೆ ಕೊಡುವಂತಹ ಪ್ರಶಸ್ತಿ. ಈ ವರ್ಷ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೋಗಿಲೆ ಕಂಠದ ಗಾಯಕಿ ನಮ್ಮ ಪ್ರೀತಿಯ ಅನುರಾಧ ಭಟ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕನ್ನಡದ ಜನಪ್ರಿಯ ಗಾಯಕಿಯರಲ್ಲಿ ಒಬ್ಬರಾದಂಥ ಅನುರಾಧ ಭಟ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಮರಾಠಿ, ಪಂಜಾಬಿ ಸೇರಿದಂತೆ 17 ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಭಾರತ ಸೇರಿದಂತೆ ಅಮೆರಿಕಾ, ಹಾಂಗ್ಕಾಂಗ್, ದಯಮಾಡಿ ಕುಳಿತುಕೊಳ್ಬೇಕು, ಎಸ್, ಹಾಂಗ್ಕಾಂಗ್, ಲಂಡನ್, ಉಗಾಂಡಾ, ಆಸ್ಟ್ರೇಲಿಯಾ, ನೇಪಾಳ್, ಕುವೈತ್ ಮುಂತಾದ ದೇಶದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಂಗೀತ ಸುಧೆಯನ್ನು ಹರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ, 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಮಿರ್ಚಿ ಮ್ಯೂಸಿಕ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಕರುನಾಡ ಕೋಗಿಲೆ, ಸ್ವರ ಮಾಧುರಿ, ಗಾಯನಶ್ರೀ, ಕರುನಾಡ ಗಾಯನ ಪ್ರವೀಣೆ ಮುಂತಾದ ಹಲವು ಬಿರುದುಗಳು ಕೂಡ ಇವರನ್ನು ಅರಸಿ ಬಂದಿದೆ. ಈ ಬಾರಿ ಇವರಿಗೆ ಮತ್ತೊಂದು ಪ್ರಶಸ್ತಿ ಮುಡಿಗೇರಿದೆ. ಅದುವೇ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಯು ಆರ್ ಸೋ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು ಮೇಡಮ್. ಮತ್ತಷ್ಟು ಅದ್ಭುತವಾದ ಗೀತೆಗಳು ನಿಮ್ಮ ಸಿರಿಕಂಠದಲ್ಲಿ ಹೊರಹೊಮ್ಮಲಿ ಅಂತ ಹಾರೈಸ್ತಾ ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದ್ದೇ ಒಂದು ಸುಂದರವಾದ ಹಾಡನ್ನು 2 ಸಾಲ ಹಾಡ್ತೀನಿ. ಜೇನಿನ ಹುಳಿಯು, ಹಾಲಿನ ಮಳೆಯು, ಸುಧೆಯು, ಕನ್ನಡ ಸವಿನುಡಿಯು, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ, ಆಹಾ, ಜೇನಿನ ಹುಳಿಯು, ಹಾಲಿನ ಮಳೆಯು, ಸುಧೆಯು, ಕನ್ನಡ ಸವಿನುಡಿಯೋ. ಧನ್ಯವಾದಗಳು. ಅನುರಾಧ ಮೇಡಮ್ಗೆ ನಾನು ಕೇಳಿದಾಗ ಒಂದು 20 ದಿವಸ ಹಿಂದೆ, ಪಾಪ ಅವರು ಇವತ್ತು ಬೇರೆ ಯಾವುದೋ ಊರಿಗೆ ಹೋಗ್ಬೇಕು, ಇವಾಗ ಕಾರ್ಯಕ್ರಮ ಇದೆ, ಹೋಗಬೇಕಾಯಿತು ಬೇರೆ ಕಡೆಗೆ. ಇಲ್ಲ ಮೇಡಮ್, ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದು ಹೋಗಿ ಅಂತಂದರು. ಹಾಗಾಗಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಪಾರ್ವತಮ್ಮನವರು ನಮ್ಮ ಕಂಪನಿಗೆ ನಿರ್ಮಾಪಕಿ ಅವಾರ್ಡ್ ತೊಗೊಳಕ್ಕೆ ಬಂದಾಗ ಅವತ್ತು ಅನೌನ್ಸ್ ಮಾಡಿದಂಥ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಗಾಯಕರಿಗೆ ಅನೌನ್ಸ್ಮೆಂಟ್ ಮಾಡಿದ್ದು, ಅವತ್ತು ಹೇಳಿದ್ದು ನನಗೆ ನೆನಪಿದೆ. ಅವತ್ತು ಅದರದ್ದು ಮಾಹಿತಿನೂ ಇದೆ. ಸರ್ಕಾರದವರು ರಾಜ್ಕುಮಾರ್ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿರೋದು ಬಿಟ್ಟರೆ ಬೇರೆ ಸಂಸ್ಥೆ ಎಲ್ಲ ಕೊಡ್ತಿದ್ದಾರೆ. ಆದರೆ ರಾಯರ್ ಹೆಸರಲ್ಲಿ ಕೊಡ್ತಿರೋದಕ್ಕೆ ರಾಘವೇಂದ್ರ ಚಿತ್ರವಾಣಿಗೆ ನನ್ನ ಪರ್ಮಿಷನ್ ಇದೆ. ಈ ವರ್ಷದಿಂದ ನಾನು ಮುಂದಿನ ವರ್ಷದಿಂದ ಒಬ್ಬ ಗಾಯಕರು ಕೊಡಿ ಅಂತ ಹೇಳಿ ಮಾಡಿದಂಥ ಪ್ರಶಸ್ತಿ ಅವತ್ತಿಂದ ಇವತ್ತರೆಗೂ ಅವ್ರ ಕುಟುಂಬದವ್ರು ಕೊಟ್ಕೊಂಡು ಬರ್ತಿದ್ದಾರೆ. ಅವ್ರ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಯಜಮಾನ ಚಿತ್ರದ ಖ್ಯಾತಿಯ ಅವರ ಸಹೋದರರು ಶೇಷಾದ್ರಿ ಅವರ ಸ್ಮರಣಾರ್ಥ ಪ್ರಶಸ್ತಿಯನ್ನು ನೀಡಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಆ ಪ್ರಶಸ್ತಿ ನಿರ್ದೇಶಕರಿಗೆ ನೀಡುವಂಥ ಪ್ರಶಸ್ತಿ, ಹಿರಿಯ ನಿರ್ದೇಶಕರಿಗೆ. ಈ ಬಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಓಂ ಪ್ರಕಾಶ್ ರಾವ್ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಓಂ ಪ್ರಕಾಶ್ ರಾವ್ ಅವರನ್ನು ಅಭಿಮಾನದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನು
ಸ್ವೀಕರಿಸ್ತಿದ್ದಾರೆ. ಓಂ ಪ್ರಕಾಶ್ ರಾವ್ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಗುವಿನ ಅಲೆ ಇದ್ದೇ ಇರತ್ತೆ. ನಟಿಸ್ತಾರೆ, ನಟನೆ ಮಾಡಿಸ್ತಾರೆ, ನಿರ್ದೇಶನ ಕೂಡ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅವರು. ಖ್ಯಾತ ನಟ NS ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್ 1978ರಲ್ಲಿ YR ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ. ನಂತರ ವಿ ಸೋಮಶೇಖರ್, ವಿಜಯ್ ರೆಡ್ಡಿ, KS ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. 1991ರಲ್ಲಿ ಅಧಿಪತಿ ಚಿತ್ರದ ಮುಖೇನ ಸ್ವತಂತ್ರ ನಿರ್ದೇಶಕರಾಗ್ತಾರೆ. ಆನಂತರ ಬಂದಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ನಮಗೆ ಗೊತ್ತೇ ಇದೆ. ಲಾಕಪ್ ಡೆತ್, AK-47, ಕಲಾಸಿಪಾಳ್ಯ, ಹುಚ್ಚ, ಸಿಂಹದ ಮರಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಕೊಡುಮಾಡುವಂತಹ ಆರ್ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ, ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರಾಕ್ಲೈನ್ ಸಾರು ಮತ್ತು ರಾಗಿಣಿಯವ್ರು ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ನನಗೊಂದಿನ ಸುಧೀರ ವೆಂಕಟೇಶ್ ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀವಿ ಹೆಂಗೆ ಅಂದರು. ನಾನು ಬೈದೆ ಅವ್ರಿಗೆ, ಏನು ಸರ್ ಬುದ್ಧಿ ಇದು ಯಾರಿಗೆ ಮಾಡಿದ್ದೀರಾ ನೀವು ಫೋನು ಅಂತ ಹೇಳಿದೆ ನಾನು. ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದರು. ನಾನು ಹೇಳಿದೆ ನಾನು ಓಂ ಪ್ರಕಾಶ್ ಅಂತ ನನಗೂ ಗೊತ್ತು, ನಿಮಗೆ ಗೊತ್ತಾ ಅಂತ ಕೇಳಿದೆ. ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು, ನನ್ನ ಪ್ರಪ್ರಥಮ ಅವಾರ್ಡ್ ಇದು. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ. ನಾನು ರಾಯರ ಭಕ್ತ ಮತ್ತು ವಿಷ್ಣು ಸರ್ಗೆ ತುಂಬ ಭಕ್ತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ. ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಿಜವಾಗ್ಲೂ. ಆಮೇಲೆ ನಮ್ಮ ಸುಧೀಂದ್ರ ಸಾರು, ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು, ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ. ನನಗೆ ತುಂಬ ಸಹಾಯಕರಾಗಿದ್ದಾರೆ. ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತೊಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆರಿ ಸರ್ಪ್ರೈಸಿಂಗ್. ಇದು ಇಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದಾರೆ. ಇದೇ ಮೊದಲ ಪ್ರಶಸ್ತಿ. ಬಹುಶಃ ಇನ್ನು ಮುಂದೆ ಪ್ರಶಸ್ತಿಗಳ ಸುರಿಮಳೆ ಆಗಲಿ ಫಿನಿಕ್ಸ್ ಸಿನಿಮಾ ಮುಖೇನ ಅಂತ ಹಾರೈಸ್ತಾ ಆಲ್ ದ ವೆರಿ ಬೆಸ್ಟ್ ಸರ್. ಖ್ಯಾತ ಅಭಿನೇತ್ರಿ ಡಾಕ್ಟರ್ ಜಯಮಾಲಾ HM ರಾಮಚಂದ್ರ ಪ್ರಶಸ್ತಿ ಹಿರಿಯ ನಟಿಯರನ್ನ ಗುರುತಿಸಿ ಗೌರವಿಸುವ ಸಲುವಾಗಿ ನೀಡುವಂತಹ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಿರಿಯ ನಟಿ ಶ್ರೀಮತಿ ರೇಖಾ ರಾವ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಶ್ರೀಮತಿ ರೇಖಾ ರಾವ್ ಅವರು. ಪ್ರೀತಿಯಿಂದ ರೇಖಾ ಮೇಡಮ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಖ್ಯಾತ ಅಭಿನೇತ್ರಿ ಡಾಕ್ಟರ್ ಜಯಮಾಲಾ HM ರಾಮಚಂದ್ರ ಪ್ರಶಸ್ತಿ ಹಿರಿಯ ನಟಿಗೆ ಕೊಡಮಾಡುವಂತಹ ಈ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಶ್ರೀಮತಿ ರೇಖಾ ರಾವ್. ದಯಮಾಡಿ ಆಸೀನರಾಗಬೇಕಾಗಿ ಕೋರ್ಕೊಳ್ತಾ, ಮೂಲತಃ ಶಿವಮೊಗ್ಗದವರು ರೇಖಾ ರಾವ್ ಅವರು 7ನೇ ವಯಸ್ಸಿನಲ್ಲೇ ಮುಂಬೈನಲ್ಲಿ ಹೆಸರಾಂತ ನಾಟಕದಲ್ಲಿ ಅಭಿನಯಿಸುವ ಮುಖೇನ ನಟಿಯಾದಂಥವರು. GV ಅಯ್ಯರ್ ಅವರ ಹಂಸಗೀತೆ ಚಿತ್ರದ ಮುಖೇನ ಕನ್ನಡ ಚಿತ್ರರಂಗಕ್ಕೆ ಅವರು ನಾಯಕಿಯಾಗಿ ಪ್ರವೇಶಿಸ್ತಾರೆ. ಆನಂತರ GV ಅಯ್ಯರ್ ಅವರ ಬಹುತೇಕ ಚಿತ್ರಗಳು ಪುಟ್ಟಣ ಕಣ್ಗಾಲ್ ಅವರ ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿ ಅತ್ತೆಗೆ ತಕ್ಕ ಸೊಸೆ, ಜಾರಿ ಬಿದ್ದ ಜಾಣ ಸೇರಿದಂತೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಮರಾಠಿ, ಹಿಂದಿ, ಒಡಿಸ್ಸಾ, ಗುಜರಾತಿ, ತಮಿಳು ಸೇರಿದಂತೆ 80 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಶುಭಮಂಗಳ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸಿದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಪ್ರಸ್ತುತ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ನಿನ್ನ ಕಥೆ ನನ್ನ ಜೊತೆ ಧಾರಾವಾಹಿಯಲ್ಲಿ ಅಭಿನಯಿಸ್ತಿದ್ದಾರೆ. ಅಭಿನಯಕ್ಕೆ ಚುಕ್ಕಿ ಇಟ್ಟಿಲ್ಲ, ಹೀಗೆ ನಿರಂತರವಾಗಿ ಮುನ್ನಡಿಲಿ ಎಂದು ಹಾರೈಸ್ತಾ ಅಭಿನಂದನೆಗಳು ಮೇಡಮ್ ನಿಮಗೆ.
ಇಲ್ಲ ಇಲ್ಲ ನಿಂತ್ಕೊಡ್ತೀನಿ, ಇಲ್ಲ ನಿಂತ್ಕೊಡ್ತೀನಿ, ನೀವು ಕೂತ್ಕೊಳ್ಳಿ. ನಮಸ್ಕಾರ. ಮೊದಲನೇದಾಗಿ ಇವತ್ತು ಗಣತಂತ್ರ ದಿವಸ, ನಿಮಗೆಲ್ರಿಗೂ ಶುಭಾಶಯಗಳು. ಅದೇ ಮಾತಾಡೋದು ಅಂದರೆ ಸ್ವಲ್ಪ ಕಠಿಣ, ಯಾಕಂದರೆ ಯಾವಾಗಲೂ ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದೇ ಮಾತಾಡಿ ರೂಢಿ ಇರುವಾಗ ಇಂಥ ಸಂದರ್ಭದಲ್ಲಿ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಸುಧೀಂದ್ರ ಅವರ ಮೊದಲನೇ ಇದು ಸೊಸೆ ತಂದೆ ಇದು ಸೊಸೆ ತಂದೆ ಸೌಭಾಗ್ಯನ ಫಸ್ಟ್ ಟೈಮ್ ಮಾಡಿದ್ದು, ಅದಾದಮೇಲೆ ಅತ್ತೆಗೆ ತಕ್ಕ ಸೊಸೆ. ಸೊ ಸುಧೀಂದ್ರ ಅವರ ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದೇ ಸಲ ಶುರುವಾಗಿದೆ. ಅತ್ತೆಗೆ ತಕ್ಕ ಸೊಸೆ ನಾನು ಫಸ್ಟ್ ಅಂದರೆ ಇದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲೇ ಇರೋ ಸಿನಿಮಾ ಮಾಡಿದ್ದು. ಆ್ಯಂಡ್ ಅಂದರೆ ಒಟ್ಟಿಗೆ ಬೆಳೆದಿದ್ದೀವಿ ಹೆಚ್ಚು ಕಮ್ಮಿ, ಬಟ್ ಅವರು ಇಲ್ಲೇ ಇದ್ದರು. ನಾನಿದು ಮತ್ತೆ ಮುಂಬೈಗೆ ವಾಪಸ್ ಹೋಗಿ ಅಲ್ಲೇ ಇದ್ದೆ ನಾನು ಮೊದಲಿಂದ. ಈಗ ಒಂದು 15 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಸೊ ಹೀಗಾಗಿ ಅಲ್ಲಿ ಮರಾಠಿ ಸಿನಿಮಾಗಳು ಮಾಡಿದೆ, ಒರಿಸ್ಸಾ ಸಿನಿಮಾ ಮಾಡಿದೆ, ಗುಜರಾತಿ, ಒಂದು ಮಲಯಾಳಂ, ಒಂದು ತಮಿಳು. ಎನಿವೇ, ನನ್ನ ಕರಿಯರ್ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು ಲೀಡಿಂಗ್ ಹೀರೋಯಿನ್ ಅಂತ ಶುರುವಾಗಿದ್ದು ನಮ್ಮ ಭಾಷೆ, ನಮ್ಮ ಕನ್ನಡದಲ್ಲೇ, ಜಿ ವಿ ಅಯ್ಯರ್ ಸರ್ ಅವರ ಹಂಸಗೀತೆಯಿಂದ. ಅದಾದ ನಂತರ ಅವ್ರ ಜೊತೆ 5 ಸಿನಿಮಾ ಮಾಡಿದೆ. ಆಮೇಲೆ ಇಲ್ಲಿ ಕೆಲವು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 20-22 ಸಿನಿಮಾ. ಆಮೇಲೆ ಮತ್ತೆ ಮುಂಬೈಗೆ ಹೋದೆ. ಈಗ ಇಲ್ಲಿದ್ದೀನಿ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನೂ ಮುಂದೆ ಮಾಡೋದು ಬಿಡೋದು ಏನೋ ಐಡಿಯಾ ಇರಲಿಲ್ಲ. ಏನು ನಮ್ಮೂರಿಗೆ ಹೋಗಿ ನಾವು ಸೆಟ್ಲ್ ಆಗೋಣ, ಇನ್ನೂ ಆದಷ್ಟು ಕೆಲಸ ಆಯಿತು ಅಂತ ಇಲ್ಲಿ ಬಂದೆ. ಬಟ್ ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೊ ಕಿರಿತೆರೆ ಅವರು ನನಗೆ ಹುಡುಕಿ ತೆಗೆದ್ರು. ಶುಭಮಂಗಳ ಮಾಡಿದೆ, 10-12 ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ 5-6 ತುಂಬ ಚೆನ್ನಾಗಿ ನಡೀತು. ಇವಾಗ ಬಂದು ನಡೀತಾ ಇದೆ. ಖುಷಿ ಆಗ್ತಾ ಇದೆ. ಅಂದರೆ ಇವರು ಸರ್ ಹೇಳ್ದಂಗೆ ಅವರ ಮೊದಲನೇ ಪ್ರಶಸ್ತಿ ಅಂತಂದ್ರು ಅವ್ರು ಇಷ್ಟು ವರ್ಷದಲ್ಲಿ. ನನಗೂ ಕನ್ನಡದಲ್ಲಿ ಈ ಥರ ಒಂದು ಇಷ್ಟು ವರ್ಷ ನಾನು ಕೆಲಸ ಮಾಡಿ ಆನ್ ದ ಹೋಲ್ ಟೋಟಲ್ ಎಲ್ಲ ಮಾಡಿ ಕನ್ನಡದಲ್ಲಿ ಒಂದು 18-20 ಕನ್ನಡ ಫಿಲ್ಮ್ಸ್ ಮಾಡಿದ್ದಕ್ಕೆ ಈಗ ನಂಗೆ ಗುರುತಿಸಿ ನನ್ನ ಇದು ಮಾಡ್ತಿದ್ದಾರೆ ಅನ್ನೋದು ಬಹಳನೇ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಆಗಲ್ಲಿ ಕೂತಾಗ್ಲಿಂದ ಸುಧೀಂದ್ರ ಫೋಟೋ ನೋಡ್ತಾ ಇದ್ದೀನಿ. ಅವ್ರಿಗೆ ಕಣ್ಣು ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಎಷ್ಟು ಹರಟೆ ಹೊಡಿತಾ ಇದ್ವಿ ಆವಾಗ, ತುಂಬ ಚೆನ್ನಾಗಿತ್ತು. ಇವಾಗ ಇವ್ರಿಗೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಸೊ ಎನಿವೇಸ್, ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಐ ಗಾಟ್ ರೆಕಗ್ನೈಸ್ಡ್. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಶ್ರೀ ರಾಘವೇಂದ್ರ ಚಿತ್ರವಾಣಿ ಕೊಡುಮಾಡುವಂತಹ ಪ್ರಶಸ್ತಿಗಳ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, ಪ್ರಮುಖರಿಗೆ ಅಷ್ಟೇ ಅಲ್ಲದೆ ಎಲೆಮರೆಕಾಯಿ ಅಂತ ಇರೋರನ್ನು ಗುರುತಿಸಿ ಗೌರವಿಸುವಂಥದ್ದು. ಯು ಆಲ್ ಮೀನ್ ಅ ಲಾಟ್ ಮ್ಯಾಮ್ ಅಂತ ಹೇಳ್ತಾ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಹಿರಿಯ ನಟಿ ರೇಖಾ ರಾವ್ ಅವರಿಗೆ. ಈ ವರ್ಷದಿಂದ, ಬಹುಶಃ ಇದು ವೆಂಕಟನೇ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರತ್ತ, ಈ ವರ್ಷದಿಂದ ಕಳೆದ ವರ್ಷದವರೆಗೂ ನಾವು 10 ಪ್ರಶಸ್ತಿಗಳನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ 11 ಪ್ರಶಸ್ತಿಗೆ ನಾವು ಬಡ್ತಿಯನ್ನು ಪಡ್ಕೊಂಡಿದ್ದೀವಿ. ಅಂದರೆ 1 ಪ್ರಶಸ್ತಿ ಹೆಚ್ಚಾಗಿಸಿದ್ದೀವಿ. ಈ ಪ್ರಶಸ್ತಿ ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ, ಆ ವರ್ಷ ಭರವಸೆಯನ್ನು ಮೂಡಿಸಿರುವಂಥ ನಟ ಅಥವಾ ನಟಿಗೆ ಕೊಡಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಈ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದೀವಿ. ಭರವಸೆಯ ನಟನಿಗೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಮೊದಲಿಗೆ ಸ್ವೀಕರಿಸ್ತಾ ಇದ್ದಾರೆ. ಹೊಸ ಇತಿಹಾಸವನ್ನು ಈ ಯುವ ನಟ ಒಂದು ಮೈಲಿಗಲ್ಲನ್ನು ಸ್ಥಾಪಿಸ್ಲಿ ಅಂತ ಹೇಳ್ತಾ, ಕಳೆದ ವರ್ಷ ಗೌರಿ ಸಿನಿಮಾ ಮುಖೇನ ಎಂಟ್ರಿ ಪಡ್ಕೊಂಡಿರುವಂಥ ದ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಸಮರ್ಜಿತ್ ಲಂಕೇಶ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಾಗಿ. ಬಹುಶಃ ಇದು ಬಹಳ ಅಪರೂಪ. ವೇದಿಕೆಯಲ್ಲೇ ತಂದೆ ಅತಿಥಿಯಾಗಿದ್ದಾರೆ. ಮಗನಿಗೆ ಈ ಪ್ರಶಸ್ತಿ ಸಿಗ್ತಿದೆ ಅಂತ ಯಾರು ಅನ್ಯಥಾ ಭಾವಿಸ್ಕೊಳ್ಬಾರ್ದು. ಒಂದು ಅಭಿಮಾನದಿಂದ, ಜೊತೆಗೆ ಹಿ ಡಿಸರ್ವ್ಸ್ ಇಟ್
ಅನ್ನೋ ಕಾರಣದಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಗೌರಿ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ ನಿಮ್ಮೆಲ್ಲರ ಮನಸ್ಸಿಗೆ ಇದು ತಾಕಿರತ್ತೆ ಖಂಡಿತ. ಪ್ರಾಮಿಸಿಂಗ್ ನಟನೊಬ್ಬ ಸ್ಯಾಂಡಲ್ವುಡ್ಗೆ ಸಿಕ್ಕಿದ್ರು ಅನ್ನೋ ಒಂದು ಖುಷಿ ಕೂಡ ಖಂಡಿತ ಮೂಡುತ್ತೆ. ಇಂದ್ರಜಿತ್ ಅವರು ದಯಮಾಡಿ ಜೊತೆಯಾಗಬೇಕು. ಅಜಿ ಸರ್ ಏನೋ ನೆಕ್ಸ್ಟ್ ಅವಾರ್ಡ್ ಅಲ್ಲ ಬರಬೇಕು. ಸಮರ್ಜಿತ್ತು ಬಾಂಬೆನಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ, ಶೂಟಿಂಗ್ ನಡೀತಾ ಇದೆ. ನಾನು 10 ದಿವಸ ಹಿಂದೆ ಅಜಿತ್ ಸರ್ಗೆ ಫೋನ್ ಮಾಡಿ, ಸರ್ ಇಲ್ಲ ಬರಲೇಬೇಕು, ಅವ್ರಿಗೆ ಸರ್ಪ್ರೈಸು. ಏನು ಗುರುವೇ ಇದು ಇನ್ನೂ ಇವಾಗ ಅಷ್ಟೇ ಬಂದೇನೆ, ಯಾಕೆ ಈ ಪ್ರಶಸ್ತಿ ಅಂತಂದರು. ಇಲ್ಲ ಪಿ ಲಂಕೇಶ್ ಅವರು ನಮಗೆಲ್ಲ ಗುರುಗಳಿದ್ದಂಗೆ, 3ನೇ ತಲೆಮಾರು ಇಂಡಸ್ಟ್ರಿಲಿ ಇದ್ದಾರೆ ನಮ್ಮ ಥರನೇ, ಹಾಗಾಗಿ ಸಮರಕ್ಕೆ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ಹೇಳಿ ಅಜಿತ್ ಸರ್ ಬಾಂಬೆಯಿಂದ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸಿನಿಮಾ ಹೆಸರು ಡೀಟೇಲ್ಸನ್ನು ಈಗ ರಿವೀಲ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ನಮ್ಮ ಕನ್ನಡದ ಪ್ರತಿಭೆ ಅದ್ಭುತವಾಗಿ ರಾರಾಜಿಸ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅಂತ ಹಾರೈಸಿದ ಓವರ್ ಟು ಸಮರ್ಜಿತ್ ಲಂಕೇಶ್. ಅಭಿನಂದನೆಗಳು ತಮಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಗೌರಿ ಚಿತ್ರದಲ್ಲಿ ಕೆಲಸ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರ ಪರವಾಗಿ ಈ ಅವಾರ್ಡ್ ತೊಗೊತಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿಯರ ಮುಂದೆ ಈ ಅವಾರ್ಡ್ ಸಿಗ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ನಮ್ಮ ವೆಂಕಟೇಶ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಗೌರಿ ಸಿನಿಮಾನ ಸಪೋರ್ಟ್ ಮಾಡಿದರು, ಆಮೇಲೆ ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಮರ್. ಇಂಥ 10 ಹಲವು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ, ಅತ್ಯುತ್ತಮ ಪ್ರತಿಭೆ ಶುಭವಾಗಲಿ ಅಂತ ಹಾರೈಸ್ತಾ, ಅತ್ಯುತ್ತಮ ಕಥಾ ಲೇಖಕರಿಗೆ ನಿರ್ದೇಶಕರಿಗೆ ಕೊಡುವಂಥ ಶ್ರೀಮತಿ ಮೀನಾಕ್ಷಿ ಜಯರಾಮ್ ವೇದಿಕೆಗೆ ಆಗಮಿಸಬೇಕು. ಅವರಿಂದ ಅವರ ಯಜಮಾನರಾದಂಥ ನಿರ್ದೇಶಕರು ನಿರ್ಮಾಪಕರು KV ಜಯರಾಮ್ ಪ್ರಶಸ್ತಿ, ಈ ಪ್ರಶಸ್ತಿಗೆ ಈ ವರ್ಷ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಥಾ ಲೇಖನಕ್ಕಾಗಿ ಶಿವಮ್ಮ ಚಿತ್ರದ ಖ್ಯಾತಿಯ ನಮ್ಮ ಪ್ರೀತಿಯ ಜೈಶಂಕರ್ ಆರ್ಯರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಿಜಕ್ಕೊಂದು ಭರವಸೆಯನ್ನು ಮೂಡಿಸಿರುವಂಥ ನಿರ್ದೇಶಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಂದೀಪ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸಂದೀಪ್ ಜಯರಾಮ್ ಅವರ ಸುಪುತ್ರರು, ಜಯರಾಮ್ ಸರ್ ಅವರ ಮೀನಾಕ್ಷಿ ಮೇಡಮ್ ಅವರ ಸುಪುತ್ರ ಸಂದೀಪ್ ಅವರು ಕೂಡ ದಯವಿಟ್ಟು ಬರಬೇಕು. ಅವರ ತಂದೆಯ ಹೆಸರಲ್ಲಿ ಕೊಡುವಂಥ ಈ ಪ್ರಶಸ್ತಿಗೆ ಕುಟುಂಬಸ್ಥರು. ಜಯಂತ್ ಅವರು ವೇದಿಕೆಗೆ ಆಗಮಿಸಬೇಕು. ಜೈಶಂಕರ್ ಆರ್ಯರ್ ಮೂಲತಃ ಕೊಪ್ಪಳ ಜಿಲ್ಲೆ ಎರೆಹಂಚಿನಾಳದ ಪ್ರತಿಭೆ. ಇವರು IT ಉದ್ಯೋಗದ ಜೊತೆಗೆ ವಾರಾಂತ್ಯದಲ್ಲಿ ಮಾಡ್ತಿದ್ದಂಥ ಒಂದು ಅವರಿಗೆ ಪ್ಯಾಷನ್ ಏನಪ್ಪ ಅಂತ ಹೇಳಿದ್ರೆ ಕಿರುಚಿತ್ರ ನಿರ್ಮಾಣ ಮಾಡೋದು. ಹಾಗೆ ಅವರು ನಿರ್ಮಿಸಿದಂಥ ಕಿರುಚಿತ್ರವೇ ನರಸಿಂಹಯ್ಯನ್ ಫಿಲಂ ಅನ್ನುವಂಥ ಕಿರುಚಿತ್ರ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿ 3 ಪ್ರಶಸ್ತಿಯನ್ನು ಗಳಿಸುತ್ತೆ. ಅಲ್ಲಿ ರಿಷಬ್ ಶೆಟ್ಟಿಯವರೇ ತೀರ್ಪುಗಾರರಾಗಿ ಬಂದಿರ್ತಾರೆ. ಮುಂದಿನ ಕಥಾಸಂಗಮ ಚಿತ್ರದಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅದಕ್ಕಾಗಿ ಮಾಡಿದ್ದ ಲಚ್ಚವ ಕಿರುಚಿತ್ರ ಸಾಕಷ್ಟು ಮೆಚ್ಚುಗೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನಮ್ಮ ಜೈಶಂಕರ್. ಮುಂದೆ ರಿಷಬ್ ಶೆಟ್ಟಿಯವರೇ ಪೂರ್ಣ ಪ್ರಮಾಣದ ಸಿನಿಮಾ ಇವರಿಗಾಗಿ ನಿರ್ಮಿಸ್ತಾರೆ, ಅದುವೇ ಶಿವಮ್ಮ. ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಆಯ್ಕೆಯಾಗಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದೆ ಶಿವಮ್ಮ ಸಿನಿಮಾ. ಹಾಗಾಗಿ ಅದನ್ನು ಮನಗಂಡು ಅವರಿಗಿಂದು ವಿಶೇಷವಾಗಿ ಗುರುತಿಸಿ ಗೌರವಿಸಲಾಗ್ತಾ ಇದೆ ಪ್ರಶಸ್ತಿಯನ್ನು ನೀಡೋ ಮುಖೇನ. ಈ ಹಳ್ಳಿಗಳಲ್ಲೂ ಹಬ್ಬಿರುವಂಥ ಒಂದು ಕಥೆ, ಎರೆಹಂಚಿನಾಳ ಅವರ ಮೂಲ ಊರಿಗೆ ಹೋಗಿ ಬಣ್ಣ ಹಚ್ಚಿ ಅಭ್ಯಾಸವೇ ಇಲ್ಲದಂಥ ಹಳ್ಳಿಗರಿಂದ ನಟನೆಯನ್ನು ಮಾಡಿಸಿರುವಂಥದ್ದು. ವೆರಿ ಚಾಲೆಂಜಿಂಗ್ ಆ್ಯಂಡ್ ದ ಮೂವಿ ಈಸ್ ರಿಯಲಿ ಮೈಂಡ್ ಬ್ಲೋಯಿಂಗ್. ಶಿವಮ್ಮ ಚಿತ್ರಕ್ಕಾಗಿ ಜೈಶಂಕರ್ ಆರ್ಯರಿ ಪ್ರಶಸ್ತಿ ಪಡೆದಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ತೆ. ನಾನು 2 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಕಥಾಸಂಗಮ ಅಂತ ಒಂದು ಆಂಥಾಲಜಿ ಮತ್ತು ಶಿವಮ್ಮ ಅಂತ ಒಂದು ಸಿನಿಮಾ. 2 ಸಿನಿಮಾಗೆ ವೆಂಕಟೇಶ್ ಸರ್ PR ಆಗಿದ್ದರು. ಸೊ ನಮ್ಮಂಥ ಹೊಸ ನಿರ್ದೇಶಕರು ನಾವು IT ಓದ್ತೀವಿ ಮತ್ತು
ನಮ್ಮ ಊರಿಗೆ ಹೋಗ್ಬಿಟ್ಟು ಹಳ್ಳಿಲೆಲ್ಲ ಶೂಟ್ ಮಾಡ್ಕೊಂಬರ್ತೀವಿ. ಬಟ್ ಸಿನಿಮಾ ಮಾಡೋದೊಂದು ಕಲ್ತಿರ್ತೀವಿ. ಬಟ್ ಅದು ಬಂದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಜನಕ್ಕೆ ತಲುಪಿಸ್ಬೇಕು ಅಂತ ಬಂದಾಗ ಈ ಥರ ಹಿರಿಯರ ಮಾರ್ಗದರ್ಶನ ಮತ್ತು ಅವ್ರ ಉಪಸ್ಥಿತಿ ಮತ್ತು ಅವ್ರ ಮೌಲ್ಯನ ನೆನೆಯಲೇಬೇಕು. ಅಂದರೆ ನಾವು ಡಿ ವಿ ಸುಧೀಂದ್ರ ಸರ್ ಅವ್ರದ್ದು ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಅವರ ಲೆಗಸಿನ ವೆಂಕಟೇಶ್ ಸರ್ ಮತ್ತು ಸುನಿಲ್ ಸರ್ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಾನಂಥ ಹೊಸಬ್ರು ಮತ್ತು ಈ ಥರ ಅನುಭವಸ್ಥರು ಒಟ್ಟಿಗೆ ಇದ್ದಾಗೆ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ, ತುಂಬ ದೂರ ಒಟ್ಟೊಟ್ಟಿಗೆ ಸಾಗೋಕ್ಕೆ ಸಾಧ್ಯ. ಸೊ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು ಮತ್ತು ವೆಂಕಟೇಶ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಶುಭಜಿತ್ ಬೆಳ್ಳಿಯಪ್ಪ ಅವರಿಗೆ ಸಿಗ್ತಾ ಇದೆ ಈ ಪ್ರಶಸ್ತಿ ಅತ್ಯುತ್ತಮ ಸಂಭಾಷಣೆಗಾಗಿ. ಸಿನಿಮಾ ಯಾವುದು ಗೊತ್ತಾ? ಎಲ್ಲರ ಮನವನ್ನ ಮೀಟಿದಂತಹ ಸಿನಿಮಾ ಇದು, ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಸುಮಾರು ಜನ OTT ನೋಡಿದ್ಮೇಲೆ ಯಾಕೆ ಗುರು ಮಿಸ್ ಮಾಡ್ಕೊಂಡ್ವಿ ಥಿಯೇಟರ್ನಲ್ಲಿ ನೋಡೋದಕ್ಕೆ. ನಿಜಕ್ಕೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂಥ ಸಿನಿಮಾ ಇದು. ಇವರ ಮೇಲೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಒಂದು ಸಂಪೂರ್ಣ ಪ್ರಭಾವವಿದೆ. ಅವರ ಜೊತೆ ಕೆಲಸ ಮಾಡ್ತಿರುವಂಥವ್ರು ಇವರು. ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿಬಂತಹ ಸಿನಿಮಾ ಇದು. 2008ರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡ್ತಾರೆ. 2012ರಲ್ಲಿ ಸ್ಯಾಪ್ ಲ್ಯಾಬ್ಸ್ಗೆ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇರಿ 3 ವರ್ಷಗಳ ಕಾಲ ವೃತ್ತಿಯನ್ನು ಮಾಡ್ತಾರೆ. 2015 ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ರಕ್ಷಿತ್ ಶೆಟ್ಟಿ ಅವರ ಥಗ್ಸ್ ಆಫ್ ಮಾಲ್ಗುಡಿ ಚಿತ್ರಕ್ಕೆ ಬರವಣಿಗೆ ಪ್ರಾರಂಭಿಸ್ತಾರೆ. 2016ರಲ್ಲಿ ರಕ್ಷಿತ್ ಶೆಟ್ಟಿ ಅವರ ಬರಹಗಾರರ ವಿಭಾಗವಾದ 7 ಆ್ಯಡ್ಸ್ಗೆ ಸೇರೋಕೆ ಸಾಫ್ಟ್ವೇರ್ ವೃತ್ತಿ ತೊರೀತಾರೆ. ರಕ್ಷಿತ್ ಶೆಟ್ಟಿ ಪರಂವಾ ಸ್ಟುಡಿಯೋಸ್ ಅನ್ನು ಸ್ಥಾಪಿಸಿದಾಗ ಬರಹಗಾರರಾಗಿ ಖಾಯಮಾಗಿ ಅವರ ಜೊತೆ ನಿಲ್ತಾರೆ. ಅದೇ ವರ್ಷದಲ್ಲಿ ಕಿರಿಕ್ ಪಾರ್ಟಿ ಚಿತ್ರಕ್ಕೆ ಬರವಣಿಗೆ ಮತ್ತು ಚಲನಚಿತ್ರ ಸಹಾಯಕ ನಿರ್ದೇಶಕರಾಗಿ ಕೆಲಸ ಪ್ರಾರಂಭಿಸ್ತಾರೆ. ಶುಭವಾಗಲಿ, ಇನ್ನೂ ಉತ್ತಮೋತ್ತಮ ಅವಕಾಶಗಳು ತಮಗೆ ಸಿಗಲಿ ಅಂತ ಹಾರೈಸ. ಓವರ್ ಟು ಯು ಸರ್. ಮೊದಲಿಗೆ ವೆಂಕಟೇಶ್ ಸರ್ ಅವ್ರಿಗೆ, ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೂ ವೇದಿಕೆ ಮೇಲಿರೋ ಗಣ್ಯರಿಗೆ, ನರಹರಿ ಸರ್ ಅವ್ರಿಗೆ ಮತ್ತು ಹುಣಸೂರು ಕೃಷ್ಣಮೂರ್ತಿ ಸರ್ ಅವ್ರ ಕುಟುಂಬಕ್ಕೆ ಧನ್ಯವಾದಗಳು. ಸಂಭಾಷಣೆಯನ್ನು ಬರಿತೀವಿ, ಅಂದರೆ ಚಿತ್ರ ನಿರ್ದೇಶನ ಮಾಡಿದ್ದೀನಿ, ಬಟ್ ಈಗ ಪ್ರಶಸ್ತಿ ಸಂಭಾಷಣೆಗೆ ಬಂದಿದ್ದು. ಸಂಭಾಷಣೆಗೆ ಜೀವ ತುಂಬಿದ ಎಲ್ಲ ಕಲಾವಿದರಿಗೆ, ಹಾಗೆ ನಮ್ಮ ಚಿತ್ರ ನಾನು ಮಾಡಬೇಕಾದ್ರೆ ಒಂದು ಕಾದಂಬರಿ ಅನುಭವ ಇರಬೇಕು ಅಂತ ಅಂದ್ಕೊಂಡು ಮಾಡಿದಂಥ ಚಿತ್ರ. ಒಂದಿಷ್ಟು ಚಿತ್ರಗಳು ನಿಮ್ಗೆ ನೋಡಬೇಕಾದ್ರೆ ಕತೆಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಬುಕ್ ಓದಿದ ಅನುಭವ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂಥ ಚಿತ್ರ. ಅದಕ್ಕೆ ಸಪೋರ್ಟ್ ಮಾಡಿದ ನನ್ನ ಟೀಮ್ನ ಎಲ್ಲ ಮೆಂಬರ್ಸ್ಗೂ, ಹಾಗೆ ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸಬ್ರೇ ಹಾಕ್ಕೊಂಡು ಮಾಡಿದಂಥ ಚಿತ್ರ, ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರೂ. ಅದಕ್ಕೆ ಸಪೋರ್ಟ್ ಮಾಡಿದಂಥ ರಕ್ಷಿತ್ ಶೆಟ್ಟಿ ಸರ್ ಹಾಗೂ ಪರಮ ಸಂಸ್ಥೆಗೆ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅವಾರ್ಡ್ನ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆದಂತಹ ಒಂದು ಗೀತೆ ರಾಧೆ ಆಗಿರ್ಬೋದು, ಓ ಅನಾಹಿತ ಆಗಿರ್ಬೋದು, ಪ್ರೀತಿ ಇದ್ದ ಮೇಲೂ, ಎಲ್ಲ ಹಾಡುಗಳನ್ನು ಇವರೇ ಬರೆದಿರುವಂಥದ್ದು ಕೂಡ. ಸೊ ಒಂದು ಪ್ರೀತಿಯ ಚಪ್ಪಾಳೆ ಶುಭವಾಗಲಿ ಈ ವಿಶೇಷ ಪ್ರತಿಭೆಗೆ ಎಂದೆನ್ನುತ್ತಾ ಮುಂದಿನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಾಗಿ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಉತ್ಸವ್ ಗೋನ್ವಾರ್ ರವರನ್ನು. ರಂಗತಜ್ಞ, ಹಿರಿತೆರೆ ಕಿರುತೆರೆ ನಿರ್ದೇಶಕರಾದಂಥ ಬಿ ಸುರೇಶ್ ಅವರ ಹೆಸರಲ್ಲಿ ಕೊಡುಮಾಡುವಂಥ ಪ್ರಶಸ್ತಿ ಇದು. ಫೋಟೋ ಚಿತ್ರದ ಚೊಚ್ಚಲ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಿದ್ದಾರೆ. ಶೈಲಜಾ ನಾಗ್ ಅವರು, ವಿಜಯಮ್ಮ ಅವರು ಕೂಡಿ ಅವರ ಕುಟುಂಬ ಕೊಡುವಂತಹ ಪ್ರಶಸ್ತಿ ಇದು. ಸರ್, ನಮ್ಮ ಬಿ ಸುರೇಶ್ ಸರ್ ಕಾರಣಾಂತರಗಳಿಂದ ಪಾಲ್ಗೊಳ್ಳಲಿಕ್ಕೆ ಆಗಿಲ್ಲ ಇವತ್ತು. ಸೊ ಎವ್ರಿ ಇಯರ್ ಬರ್ತಾರೆ ಅವರು. ಸೊ ಅಭಿನಂದನೆಗಳು. ಫೋಟೋ ಸಿನಿಮಾ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದಂತಹ ಸಿನಿಮಾ. ಚೊಚ್ಚಲ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದಾರೆ. ಮೂಲತಃ ರಾಯಚೂರು ಜಿಲ್ಲೆಯ
ಗೋನ್ವಾರ್ನವರು. ಇವರು ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸ್ಕೊಂಡು ರಂಗಭೂಮಿಯಲ್ಲೂ ಅನುಭವ ಪಡ್ಕೊಂಡು ಫೋಟೋ ಸಿನಿಮಾ ಮುಖೇನ ಸ್ವತಂತ್ರ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶಿಸಿದ್ದಾರೆ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡಲಿ ಎಂದು ಹಾರೈಸ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಮಾತನ್ನು ಕೇಳೋ ಸಮಯ ಈಗ. ಹೆಸರಲ್ಲೇ ಉತ್ಸವ ಇದೆ, ಜೀವನನೇ ಒಂದು ಉತ್ಸವವಾಗಲಿ ನಿಮಗೆ ಸಿನಿಮೋತ್ಸವ. ಮೊದಲನೇದಾಗಿ ರಾಘವೇಂದ್ರ ಚಿತ್ರವಾಣಿ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಸುರೇಶ್ ಅವರ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ಸಿನಿಮಾ ಮಾಡಬೇಕಾದ್ರೆ ನನಗೆ ಜೊತೆಗೆ ನಿಂತಿರೋ ಇಡೀ ತಂಡ ಮತ್ತು ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲನೇ ಸಿನಿಮಾ ಅಂದಾಗ ಇನ್ವೆಸ್ಟ್ ಮಾಡೋಕ್ಕೆ ಬಂದ ಫಕೀರಪ್ಪ ಬಂಡಿವಾಡ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊತೀನಿ ಮತ್ತು ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ನಾವು ಅಂದರೆ ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮಾಡಿರೋ ಸಿನಿಮಾ, ಅಲ್ಲೆಲ್ಲೋ ಫ್ರೇಮ್ ಇಟ್ಕೊಂಡು ಮಾಡ್ಕೊಬಂದಿರೋ ಸಿನಿಮಾ ನೀವು ಗುರುತಿಸಿ ನನಗಾಯಿತು, ಜಯಶಂಕರ್ ಆಯಿತು, ಮತ್ತೊಬ್ಬರು ಸ್ನೇಹಿತರಿಗೆ ನೀಡಿದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಜಯಶಂಕರ್ ಅವರು ಒಂದು ವಿಷಯ ಹೇಳ್ತಿದ್ರು ಅಲ್ಲಿ ಹೋದಾಗ, ಅವರಿಗೆ ಭೂಸಾನೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ದೇಶದಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಕನ್ನಡದಿಂದ ಸಿಕ್ಕಿರೋ ಮೊದಲನೇ ಪ್ರಶಸ್ತಿ ಅಂತೆ ಜಯಶಂಕರ್ ಅವರಿಗೆ, ಅದು ಹೇಳಲಿಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವರೆಲ್ಲ ಇಷ್ಟೆಲ್ಲ ಹೇಳ್ತಿದ್ದಾರೆ. ಪ್ರಶಸ್ತಿ ಫಸ್ಟ್ ಟೈಮ್ ಬಂತು ಅಂತ ಹೇಳಿ ಒಂದು ಅಕ್ಟೋಬರ್ ನವಂಬರ್ ಹಂಗೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಇಲ್ಲೇ ಚೇತನ್ ಅಡಿಗರ್ ಬಂದಿರಬೇಕು, ಮೋಸ್ಟ್ಲಿ ವಾಸು ಅವ್ರು ಆಗ್ಬೋದು ಅಥವಾ ರವಿಕುಮಾರ್ ಆಗ್ಬೋದು, ಜರ್ನಲಿಸ್ಟು. ಒಂದ್ಸರಿ ಕೂತ್ಕೊಂಡು ಇಡೀ ಪಟ್ಟಿನ ಒಂದ್ಸರಿ ಸರ್ವೆ ಮಾಡಿ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅಂತ ಹೇಳಿ ಒಂದು ಅಷ್ಟೆಲ್ಲ ಚರ್ಚೆ ಆಗಿ ಕಮಿಟಿ ಥರ ಮಾಡ್ಕೊಳ್ಳೋದಾಗಲಿ ಅಥವಾ ಇದಕ್ಕೆ ಸ್ಪಾನ್ಸರ್ ಕಾರ್ಯಕ್ರಮ ಆಗಲಿ ನಮ್ಮದು ರಾಘವೇಂದ್ರ ಚಿತ್ರವಾಣಿ ಯಾವತ್ತೂ ಇಲ್ಲ. 24 ವರ್ಷ ಹಿಂದೆ ಏನು ಇದು ರಾಘವೇಂದ್ರ ಚಿತ್ರವಾಣಿ ಲೋಗೋ ಇತ್ತೋ 24 ವರ್ಷದ ಆದಮೇಲೂ ಕೂಡ ಅದೇ ಲೋಗೋ ಇದೆ. ನಂಗೆ ಸುಮಾರು ಜನ ಕೇಳಿದ್ರು, ನಾವು ಲೋಗೋ ಹಾಕೋತೀವಿ ದುಡ್ಡು ಕೊಡ್ತೀವಿ ಅಂತಂದರು. ಬೇಡ ಅಂತಂದೆ. ಯಾಕೆ ವ್ಯಾಪಾರಕ್ಕೆ ಮಾಡಿದಂತಹ ಪ್ರಶಸ್ತಿ ಅಲ್ಲ. ನಮ್ಮ ಚಿಕ್ಕಪ್ಪ ಭಾಳ ಆಸೆ ಇಟ್ಟು ನಮ್ಮ ಇಬ್ಬರಿಗೆ ನಮ್ಮ ಚಿತ್ರರಂಗಕ್ಕೆ ಬಂದಾಗ ನಿರ್ಮಾಪಕರು ನಮ್ಮನ್ನು ಬೆಳೆಸಿದ್ರು, ಪತ್ರಕರ್ತರು ಬೆಳೆಸಿದ್ದು ಅಂತ ಹೇಳಿ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದು. ಇದು ಯಾವುದೇ ಕಾರಣಕ್ಕೂ ವ್ಯಾಪಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾರ ಹತ್ರ ಕೂಡ ₹1 ಸಹಾಯ ಇಲ್ದಂಗೆ ನಮ್ಮ ರಾಘವೇಂದ್ರ ಚಿತ್ರವಾಣಿಯಲ್ಲಿ ಏನು ನಾವು ಫಂಡ್ಸ್ ಇದೆಯೋ ಅದರಲ್ಲಿ ನಾವು ಮಾಡ್ಕೊಂಡು ಬರ್ತಿರೋವಂಥದ್ದು ಒಂದು ಪ್ರಶಸ್ತಿ ಇದೆ ಅಂತ ಹೇಳಕ್ಕೆ ಬಂದೆ. ಯಾವ್ದಕ್ಕೆ ಹೇಳಕ್ಕೆ ಬಂದೆ ಅಂತಂದರೆ, ಪ್ರಶಸ್ತಿ ಆಯ್ಕೆ ಮಾಡಬೇಕಾದ್ರೆ ಒಂದು 3-4 ಜನ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಕೊಡಬೇಕು ಯಾರು ಕೊಡಬಾರ್ದು, ಯಾರು ಕೊಟ್ಟಿದ್ದೀವಿ, ಯಾಕೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆ ಮಾಡಿ ಆಯ್ಕೆ ಮಾಡಿದಂತಹ ಪ್ರಶಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕ್ಲಾರಿಟಿ ಕೊಟ್ಟಿದ್ದಾರೆ, ಹಿಡನ್ ಅಜೆಂಡಾ ಏನೂ ಇಲ್ಲ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಿಂದೆ ಅಂತ. ಓಕೆ, ಈಗ ಮುಂದಿನ ಮತ್ತು ಕೊನೆಯ ಪ್ರಶಸ್ತಿ ಪತ್ರಕರ್ತ ಶ್ರೀ ವಿನಾಯಕ್ ರಾಮ್ ಕಲಗಾರ್. ಇವರು ಬಹಳ ಆತ್ಮೀಯರು ವೆಂಕಣ್ಣ ಅವ್ರಿಗೆ. ಸೊ ಅವರು ಬಹಳಷ್ಟು ಆರಾಧಿಸುವಂಥ ಹಿರಿಯ ಪತ್ರಕರ್ತರು. ಶ್ರೀ PG ಶ್ರೀನಿವಾಸ ಮೂರ್ತಿಯವರ ಸ್ಮರಣಾರ್ಥ ನೀಡುವಂಥ ಪ್ರಶಸ್ತಿ ಗೀತರಚನೆಕಾರರಿಗೆ. ಈ ವರ್ಷ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಬಹಳ ಹೆಮ್ಮೆಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾನೆ. ವಾಟ್ ಅ ಟ್ಯಾಲೆಂಟ್ ಈಸ್. ನೀವು ಖುಷಿಯಲ್ಲಿದ್ದಾಗ ಕೂಡ ನೀವು ಪ್ಲೇ ಮಾಡಿದ್ರೆ ಯೂಟ್ಯೂಬಲ್ಲಿ ಅವರ ಹಾಡುಗಳನ್ನು ಕೇಳಿ ಆನಂದಿಸ್ಬೋದು. ದುಃಖದಲ್ಲಿದ್ದೀವಿ, ಪ್ಯಾಥೋ ಮೋಡ್ಗೆ ಹೋದಾಗಲೂ ಕೂಡ ಇವರ ಹಾಡುಗಳೇ ನೆನಪಾಗುತ್ತೆ. ಆದರೆ ಇವತ್ತು ಅವರು ಪ್ರಶಸ್ತಿ ಪಡ್ಕೊಳ್ತಾ ಇರೋದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು. ಸಿಕ್ಕಾಪಡೆ ವೈರಲ್ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಸೊ ಅಭಿನಂದನೆಗಳು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಸರ್ ಶ್ರೀನಿವಾಸ ರಾಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಬನ್ನಿ. ಯಾಕೆ ಸಿನಿಮಾ ನಿರ್ದೇಶಕರು ಇವರು ಸಿನಿಮಾ ಮಾಡಿದ್ದಕ್ಕೆ ಹಾಡು ಬರೆಯೋಕ್ಕಾಯಿತು, ಸಂಗೀತ ಕೊಡೋಕ್ಕಾಯಿತು, ಅಥವಾ ನನಗೂ PRO ಕೆಲಸ ಸಿಕ್ತು. ಹಾಗಾಗಿ ಶ್ರೀನಿವಾಸ ರಾಜು ಉಪಸ್ಥಿತಿ ಇರಬೇಕು. ಇನ್ನೊಂದು ಹೇಳೋಕ್ಕೆ ಒಂದು ಬಯಸ್ತೀನಿ. ಈ ಪ್ರಶಸ್ತಿ ವಿನಾಯಕ್ ರಾಮ್ ಅವರು ಗೀತರಚನೆಗೆ ಶುರು ಮಾಡಿದ್ರು. ರಾಘವೇಂದ್ರ ಚಿತ್ರವಾಣಿದು 2ನೇ ಸರಿ ನೀವು ಪ್ರಶಸ್ತಿ ಪಡಿತಾ ಇದ್ರಿ. ಆದರೆ ಇವತ್ತು ಅಚಾನಕ್ PG ಶ್ರೀನಿವಾಸ ಮೂರ್ತಿ ಅವರು ಶ್ರೀಮತಿ ಅವರು ತೀರ್ಕೊಂಡು ಸುಮಾರು 12 ದಿವಸ ಆಯಿತು. ಐ ಥಿಂಕ್ ಇವತ್ತೇ ನನಗೆ ಮೊನ್ನೆ ಶಶಿ ಫೋನ್ ಮಾಡಿದ್ರು, ವೈಕುಂಠ ಸಮಾರಾಧನೆ ಬರಬೇಕು ಅಂದರು. ಬಟ್ ನಾನು ಅವ್ರಿಗೇನು ಹೇಳಕ್ಕೆ ಹೋಗಿಲ್ಲ, ಅವ್ರು ದುಃಖ ಇರ್ತಾರೆ ಅಂತ ಹೇಳಿ. ಅದೊಂದು ಹೇಳಬೇಕಾಯ್ತು, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಮ್ಮ ಪತ್ರಕರ್ತರ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ PG ಶ್ರೀನಿವಾಸ ಮೂರ್ತಿ ಹೆಸರಲ್ಲಿ ತಗೊಳ್ತಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು.
ಮೀನಾಕ್ಷಿ ಜಯರಾಮ್ ಅವರು ಮೊದಲಿಗೆ ಅವಕಾಶ ಕೊಟ್ಟಂತಹ ಅನ್ನದಾತೆ ಗಾಜಿನ ಮನೆ ಸಿನಿಮಾಗೆ. ಸೊ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನೋ ಭಾವನೆ. ಯಾವ ಚಿತ್ರಕ್ಕೆ ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ, ನಿರ್ದೇಶಕರು ವೇದಿಕೆಯಲ್ಲೇ ಇದ್ದಾರೆ, ಮೊದಲಿಗೆ ಅವಕಾಶ ಕೊಟ್ಟಂತಹ ನಿರ್ಮಾಪಕಿಯು ವೇದಿಕೆಯಲ್ಲೇ ಇದ್ದಾರೆ. ಶುಭವಾಗಲಿ. ಈ ಅಪ್ರತಿಮ ಪ್ರತಿಭೆಗೆ ಒಂದು ಜೋರು ಕರತಾಡನ ಬರಲಿ. ಈವರೆಗೂ 1000 ಸಿನಿಮಾಗಳಿಗೆ 3000 ಹಾಡುಗಳನ್ನು ಬರೆದಿದ್ದಾರೆ. ಬರೆದ ಹಾಡುಗಳಿಗೆ ಖ್ಯಾತ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ ಅವರಿಂದ ಹಿಡಿದು ಇಳೆಯರಾಜ, ಹಂಸಲೇಖ, ಹರಿಕೃಷ್ಣ ಅವರು, ಅರ್ಜುನ್ ಜನ್ಯ ಮುಂತಾದ ಸಂಗೀತ ದಿಗ್ಗಜರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಶುಭವಾಗಲಿ ತಮಗೆ ಎಂದೆನ್ನುತ್ತಾ, ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು, ಎಲ್ಲ ಥರದ ಸಾಂಗ್ ಬರೆಯುವಂಥ ಅಪರೂಪದ ಗೀತ ರಚನೆಕಾರರು. 25 ವರ್ಷಗಳು ತುಂಬಿದ. ಓ ಸೂಪರ್. ಬೆಳ್ಳಿ ಹಬ್ಬ 2000 ಇಸ್ವಿಯಲ್ಲಿ ಪ್ರಾರಂಭಗೊಂಡಂಥ ಈ ಜರ್ನಿ ಬಹುದೂರ ಬಂದಿದ್ದೀರಾ, ಇನ್ನೂ ದೂರ ಸಾಗೋಕಿದೆ. ಇನ್ನು 1000 ಹಾಡುಗಳು ನಿಮ್ಮ ಲೇಖನಿಯಿಂದ ಮೂಡಿ ಬರಲಿ. ಓವರ್ ಟು ಯು ನಾಗೇಂದ್ರ ಪ್ರಸಾದ್ ಸರ್. ನನ್ನನ್ನು 3 ಸಾರಿ ಸ್ಟೇಜಿಗೆ ಕಳಿಸಿದಂಥ ಎಲ್ರಿಗೂ ಧನ್ಯವಾದಗಳು. ರಾಘವೇಂದ್ರ ಚಿತ್ರವಾಣಿಗೆ ನನ್ನ ಧನ್ಯವಾದಗಳು. ಮುಕುಂದ ಮುರಾರಿ ಸಿನಿಮಾಗೆ ಒಂದು ನೀನೇ ರಾಮ ನೀನೇ ಶ್ಯಾಮ ಅಂತ ಒಂದು ಸಾಂಗ್ ಬರೆದಿದ್ರು ಇವರು. ಸುದೀಪ್ ಅವರು ಕರೆಸಿ 2 ಲಕ್ಷ ರೂಪಾಯಿ ಬೇರೆ ಅವರು ತೊಗೊಂಡಿದ್ರು ಇನಾಮು ಇವರು. ಹೌದಾ, ನಿನಗೆ ಸೆಂಟ್ರ್ ಆಗಲಿ ಅಂತ ಇಷ್ಟೊತ್ತು ಅಡ್ಡ ಇತ್ತು ಚೇರು. ಈಗಲಾದ್ರೂ ಒಂಚೂರು ಬಣ್ಕಾರ ಮುಖಕ್ಕೆ ಕಾಣ್ತೀವಿ. ಇಲ್ಲ ಬನ್ನಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ 2ನೇ ಪ್ರಶಸ್ತಿ. ಇದು ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂಥ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ದು, ಮೊದಲು ಹಾಡು ಬರ್ಸ್ಕೊಳಕ್ಕೆ ಬಂದ್ಬಿಡ್ತಾರೆ, ಫಸ್ಟ್ ಹಾಡು ಬಂದ್ಬಿಡ್ಬೇಕು, ಪ್ರಶಸ್ತಿ ಕೊನೆಯಲ್ಲೇ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬ ನಾನೊಂದು ಇನ್ಸಿಡೆಂಟು ಕಳೆದ ಸಲ ಹೇಳಬೇಕಿತ್ತು, ಈಗ ನೆನಪಾಯಿತು. ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ PRO, ನನ್ನ ಮೊದಲ ನಿರ್ದೇಶನದ ಸಿನಿಮಾದ PRO. ಸಿನಿಮಾ ಆದಮೇಲೆ ನನಗೊಂದು ಸಲ ಫೋನ್ ಮಾಡಿದ್ರು, ಮಾತಾಡಬೇಕು ಅಂದು. ಬನ್ನಿ ಸರ್, ಇಲ್ಲ ನಾನು ಎಲ್ಲಿದ್ದೀರಿ ಹೇಳಿ, ನಾನು ಬರ್ತೀನಿ ಅಂದೆ. ಇಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು, ಬರ್ತೀನಿ ಅಂದರು. ಬಂದರು ನನ್ನ ಆಫೀಸ್ಗೆ. ಬಂದು ಒಂದು ಸಿನಿಮಾ ಮಾಡ್ತೀರಾ ಅಂದರು. ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳ ಅಂದರೆ. ಹೇಳಿ ಸರ್ ಅಂದೆ. ಟೈಟ್ಲು ಕರಿ ಗಂಡ ಬಿಳಿ ಹೆಂಡ್ತಿ. ಸೀರಿಯಸ್ ಆಗಿ ನನಗೆ ಇದು ಒಂಥರ ಏನು ಸರ್ ಫನ್ ಆಗಿದೆ. ಇಲ್ಲ, ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಲ್ಲ ಆಗಲಿಲ್ಲ. ಯಾವಾಗಲೂ ಈ ಥರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನಲ್ಲಾಗಲಿ ಪ್ರತಿಯೊಂದರಲ್ಲೇ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರೂ ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ, 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ. ಶ್ರೀನಿವಾಸರಾಜ್ ಅವ್ರ ಜೊತೆ
ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು. ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅಲ್ಲ ಗುರು, ದಂಡುಪಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ನಾನೇನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು, ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತೊಗೊಂಡಾಗ ಕೂಡ ನಮ್ಮ ಮೀನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು. ಅವತ್ತು ಕೂಡ ಅವ್ರ ಕೈಲೇ ತೊಗೋಬೇಕು ಪ್ರಶಸ್ತಿ ಅಂತೇಳಿ ತೊಗೊಂಡಿದ್ದೆ. ಮತ್ತು ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತೊಗೋತಿದ್ದೀನಿ. ಇದು ನನಗೆ ಹೆಮ್ಮೆ. ಯಾಕೆಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲದು, ಗಾಂಧಿನಗರಕ್ಕೆ ಅಲ್ಲದು, ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು. ಎಲ್ಲೋ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಬಂದವರು ಕೆ ವಿ ಜಯರಾಮ್ ಅವರು. ಅವ್ರ ಜೊತೆ ಸುಮಾರು 1994-95 ಇಡೀ ಸಿನಿಮಾ 2000ನೇ ಇಸ್ವಿ ಬಿಡುಗಡೆ ಆಯಿತು, ಗಾಜಿನ ಮನೆ. ಆದರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಭಾಳ ದೊಡ್ಡ ಅಭಿಮಾನಿಯಾಗಿದ್ದರು. ಎಡಿಟಿಂಗ್ ಸೆನ್ಸ್ ಆಗಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ. ಅಂಥ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ, ಅಂಥ ನಿರ್ದೇಶಕರುಗಳು ನಮಗೆ ಸಿಗೋದಿಲ್ಲ ಅಂತ. ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು, ಸಾಹಿತ್ಯವನ್ನು ಓದ್ಕೊಂಡಿರುವಂಥ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಭಾಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲಿತಂಥ ನಿರ್ದೇಶಕರುಗಳು ಕಮ್ಮಿ ಅಂತ. ಸೊ ಕೆ ವಿ ಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ. ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ. ಅವ್ರ ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ. ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದು ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮನ್ನು ಕರ್ಕೊಂಡ್ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಖುಷಿ ಆಗುತ್ತೆ. ಇನ್ನು ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತೊಗೊಂಡಿರೋದಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ. ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವ್ರ ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗಲಿ. ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗಲಿ ಸರ್, ಎಲ್ರಿಗೂ ಪ್ರಶಸ್ತಿ ಪಡೆದಂಥ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ ಸರ್. ಇನ್ನೊಂದು ಕ್ಲಾರಿಫಿಕೇಶನು, ಲಾಸ್ಟ್ ಪ್ರಶಸ್ತಿ ಅಂದ್ರಲ್ಲ ನೀವು, ಇದು ಆರ್ಡ್ರ್ ಪ್ರಕಾರನೇ ಕೊಟ್ಕೊಂಡ್ಬರ್ತಾ ಇವಿ ಸರ್. ಫಸ್ಟ್ ನಮ್ದು ಎರಡಿತ್ತು, ಆಮೇಲೆ ವಿಷ್ಣು ಸರ್ ಬಂದು ಆರ್ಡ್ರಲ್ಲಿ ಲಿರಿಕ್ ರೈಟರ್ ಬರ್ತಾರೆ. ಇಲ್ಲ ಹಂಗಲ್ಲ, ವಿಷ್ಣು ಸರ್ ಬಂದರು, ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಆಮೇಲೆ MS ರಾಮಯ್ಯ ಅವ್ರು ಅದೆಲ್ಲ ಇರಲಿ. ನಮ್ದೊಂದು ಬೇಡಿಕೆ ಇದೆ ಸರ್. ನನ್ನ ಮಗ ಅವತ್ತು ನಿಮ್ಮ ಹತ್ರಕ್ಕೆ ಏನೋ ಕೇಳಿದ್ದೆ, 2-3 ಸರಿ ಕೇಳಿದ್ದ ಸರ್, ಇನ್ನೂ ನೆರವೇರಿಲ್ಲ. ಅದು ನೀವು ಮರ್ತ್ಬಿಟ್ರೆ ಹೆಂಗೆ ಸರ್? ನಮ್ಮ ಕಂಪ್ನಿಗೆ ಒಂದು ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು. ಅವತ್ತೇ ಕೇಳಿದ್ದ. ಆಯಿತಾ, ಈ ವರ್ಷ ನೆರವೇರಿಸ್ಕೊಡಿ, 50ನೇ ವರ್ಷಕ್ಕೆ ಅದನ್ನೇ ಹಾಕೋಣ ಸರ್. ಯಾಕೆ ನೆಕ್ಸ್ಟ್ ಇಯರ್ಸ್ಗೆ ಸಂಸ್ಥೆಗೆ 50 ವರ್ಷ ಆಗುತ್ತೆ, ಪ್ರಶಸ್ತಿಗೆ 25 ವರ್ಷ ಆಗುತ್ತೆ. ಗಿಫ್ಟ್ನ ಕೇಳಿ ತಗೋಬಾರ್ದು. ಇಲ್ಲ ಈ ಗಿಫ್ಟ್ ಅಲ್ಲ, ಇದು ಬೇಡಿಕೆ ಎಷ್ಟು ದಿವಸದಿಂದ ಇಟ್ಟಿದ್ದೀವಿ, ನೆರವೇರಿಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಗಿಫ್ಟ್ ಕೊಡೋಕೆ ರೆಡಿ ಇದ್ದೀನಿ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲವ್ಲಿ ಮಾತಿನ ಮಲ್ಲ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಧನ್ಯವಾದಗಳು ಎಂದೆನ್ನುತ್ತಾ, ಈಗ ಇಷ್ಟು ಹೊತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದು ಎಲ್ಲರಿಗೂ ಪ್ರಶಸ್ತಿ ನೀಡಿ, ಓಕೆ, ಈಗಷ್ಟೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ವಿಶ್ವನಾಥರವರು, ನಿರ್ದೇಶಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ನಲ್ಮೆಯ ಸ್ವಾಗತ ಸರ್, ತಮಗೂ ಕೂಡ ಎಂದೆನ್ನುತ್ತಾ ಪ್ರೀತಿಯ ಸ್ವಾಗತ. ಇಷ್ಟು ಹೊತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದು ಎಲ್ಲರಿಗೂ ಪ್ರಶಸ್ತಿಯನ್ನ ನೀಡಿರುವಂಥ ಅತಿಥಿಗಳ ಮನದ ಮಾತನ್ನು ಕೇಳುವಂಥ ಸಮಯ. ಮೊದಲಿಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರು ನಮ್ಮ ಎಂ ನರಸಿಂಹಲು ಅವರ ನುಡಿಗಳನ್ನು ಈಗ ಕೇಳುವ. ಎಲ್ರಿಗೂ ನಮಸ್ಕಾರ.
ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಅವರ ಚಿಕ್ಕಪ್ಪ ಅವ್ರ ಹೆಸರನ್ನ ಇಟ್ಕೊಂಡೇ ಜೊತೆಯಲ್ಲೇ ಅವರು ಇಷ್ಟು ದಿನವೂ ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಅವರು ಒಂದು PRO ಪತ್ರಕರ್ತನಿಗೆ ಒಂದು ಗೌರವ ಸಿಗಬೇಕಾದ್ರೆ ಸುಧೀಂದ್ರ ಅವರೇ ಕಾರಣ ಅಂದರೆ ತಪ್ಪಾಗಲಾರ್ದು. ಆವತ್ತಿನ ದಿನ ಇದ್ದರು, ಸುಮಾರು ಜನ ಪತ್ರಕರ್ತರುಗಳು ಇದ್ದಾರೆ. ಆದರೆ ಸುಧೀಂದ್ರ ಅವರು ಯಾವ ಮಟ್ಟಕ್ಕೆ ಬೆಳೆದ್ರಂದರೆ ಆ ಕಾಲದಿಂದ ನಾನು ನೋಡ್ತಾನೆ ಇದ್ದೀನಿ. ಅದೇ ರೀತಿ ನಮ್ಮ ಯಾರು ಪತ್ರಕರ್ತರ ನಮ್ಮ PRO ಇದ್ದಾರೆ ಅಂದ ತಕ್ಷಣ ವೆಂಕಟೇಶನೇ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ಇಂಡಸ್ಟ್ರಿ ಸಿನಿಮಾ ಒಂದು ಹಂತದಲ್ಲಿ ಮಾಡಿದ್ರೆ ಅದನ್ನು ಮೇಲಕ್ಕೆ ತಗೊಳ್ಳೋಗುವಂಥ ನಮ್ಮ ವೆಂಕಟೇಶ್ ಅವ್ರದ್ದು ಇನ್ನೊಂದು ವಿಶೇಷ ಕೊಡುಗೆ ಅವ್ರದ್ದು. ನಮಗೆ ಯಾವುದಕ್ಕೆ ಕರೆದ್ರು, ಚಿಕ್ಕದಾಗಲಿ ದೊಡ್ಡದಾಗಲಿ, ಕರೆದ ತಕ್ಷಣ ಬಂದು ನಮಗೆ ಉದಾರವಾಗಿ ಮಾಡಿಕೊಡುವಂಥ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ನಮಸ್ಕಾರ ಸರ್, ನಮಸ್ಕಾರ. ನಲ್ಮೆಯ ಧನ್ಯವಾದಗಳು. ನರಸಿಂಹಲು ಅವರು ದಯವಿಟ್ಟು ಗೌರವ ಸ್ವೀಕರಿಸಬೇಕು. ಅತಿಥಿಗಳಾಗಿ ಆಗಮಿಸಿ ಪ್ರಶಸ್ತಿಯನ್ನು ಕೊಟ್ಟಂಥವರಿಗೆ ಗೌರವ ಸಮರ್ಪಣೆ. ಸಿಕ್ಕಿರುವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸೋ ಮುಖೇನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹೊಸ ಭಾಷ್ಯವನ್ನು ಬರೀಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಎಂ ನರಸಿಂಹಲು ಅವರಿಗೆ ವಂದನೆಗಳು. ಈಗ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ನಟರೂ ಆದಂಥ ಉಮೇಶ್ ಬಣಕರ್ ಅವರು ಬರಿ ಮಾತು ಬರಿ ಮಾತು ಉಮೇಶ್ ಬಣಕರ್ ಅವರ ಮಾತುಗಳನ್ನು ಕೇಳೋಣ. ಅಲ್ಲ, ಬರೀ ಮಾತು ಅಂತ ಹೇಳಿದ್ರೆ ಹಾಗೆ ಹೇಳಿಲ್ಲ, ಅವ್ರು ಸ್ಟೇಜಲ್ಲಿ ಕೂತಿದ್ರು, ಟೈಮ್ ವೇಸ್ಟ್ ಮಾಡ್ತಿಲ್ಲ, ಏನೋ ವಿಚಾರ ಇನ್ನೊಬ್ರಿಗೆ ತಿಳಿಸ್ತಿದ್ದಾರೆ ಅಂತ ಬೇಡಿಕೆ ಇಡ್ತಾ ಇದ್ದೆ. ಆಯ್ತು, ಅವ್ರದ್ದೆಲ್ಲ ಅರ್ಥ ಆಗುತ್ತೆ ನನಗೆ. ತುಂಬ ವರ್ಷದಿಂದ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ, ಹಾಗೆಯೇ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನು, ಸ್ನೇಹಿತರನ್ನು, ಪತ್ರಕರ್ತರನ್ನು ನಮಸ್ಕರಿಸ್ತಾ, ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PRO. ಕ್ಲಾರಿಫಿಕೇಷನ್ ಕೊಟ್ಬಿಟ್ಟೆ. ಓಕೆ. ಅಂದರೆ ಆ ಒಂದು ಅವಿನಾವ ಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ರ ಜೊತೆಯಲ್ಲಿ. ನನಗೆ ಫಸ್ಟು PRO ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ಲಾಗಿ ಮಾತಾಡ್ತಾ ಹೀಗೆ ಅಂತ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂಥ ನಿರ್ಮಾಪಕನಿಗೆ ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಯಾವ ಒಂಥರ ಏನಪ್ಪ ಅಂದರೆ ಅವ್ರಿಗೆ ನನಗೆ ಇನ್ನೂ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹೀಗಾಗಿ ನಿನಗೆಲ್ಲದು ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ದರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು, ಅವರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾಯಿತ್ತು. ನಾನು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣನ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನು ನನ್ನ ಮಳೆ ಬರ್ತಾಯಿದ್ದೆ, ಕಾರಿಲ್ಲ.
ನಮ್ಮ ತಂದೆಯವ್ರ ಕಾರ್ ತೊಗೊಂಡೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕ್ಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ, ವೆಂಕಟೇಶ್ ನನಗೆ ನಿಮ್ಮದು ಇವ್ರು ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಅಂತೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಮಾತಾಡಿದ್ರಲ್ಲಿ ಏನು ಮಾತಾಡಿದ್ರಲ್ಲ ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು ತಗೊಂಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ ಅವರ ಒಂದು ನಿರ್ಮಾಪಕರ ಜೊತೆಲಿದ್ದಂಥ ಸಂಬಂಧ ಏನಿತ್ತಲ್ಲ ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು, ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ದೇನೆ ಪ್ರಭಾಕರ್ ಸಾಹೇಬ್ರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅಂದ್ಕೊಳ್ಳಿ, ಮನವಿನೇ ಅಂದ್ಕೊಳ್ಳೋದಲ್ಲ ಮನವಿನೇ. ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ, ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದೀರಿ. ಆದರೆ ಸತತವಾಗಿ ಒಂದು ಸಿನಿಮಾ ಮತ್ತು ನಿರ್ಮಾಪಕರು ಮತ್ತು ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನೂ ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜು, ಒಂದು ವ್ಯವಸ್ಥೆ ಇತ್ತು ಅಂದರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡನ್ನು ತಾವು ಕೊಡೋದಕ್ಕೆ ಶಿಫಾರಸು ಮಾಡಬಾರ್ದು? ನೀವು ಅಂದರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರೋದ್ರಿಂದ ನಾನು ಅದೊಂದು ಬೇಡಿಕೆ. ಭಾಳಷ್ಟು ಜನ PRO ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಈಗ ನೋಡ್ರಿ 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಈ ರೀತಿಯಾದಂಥ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ಒಂದು ಈ ಮಿನರಲ್ ವಾಟ್ರಿಗೆ ಆ್ಯಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟ್ರು, ಹೆಸರು ಬಂದು ಫಸ್ಟ್ ಕಂಪ್ನಿ ಹೆಸರು ಬಿಸ್ಲೇರಿ. ಹಂಗೆ PRO ಅಂದ ತಕ್ಷಣ ಯಾರು ಅಂದರೆ ವೆಂಕಟೇಶು, PRO ಅಂದರೆ ಯಾರು ಅಂದರೆ ಸುಧೀಂದ್ರ, ಅದು ಜೊತೆಲಿ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ, ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಕ್ಲೇನವ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕ ಅಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂಥೇಳಿ ಅಂತ. ಅವಾರ್ಡ್ ಕಮಿಟಿಗಳಲ್ಲಿ ಸರ್, ಅವಾರ್ಡ್ ಕಮಿಟಿಗಳು ಮತ್ತು ಪ್ರಶಸ್ತಿ ನಮ್ಮ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ದೀರಿ, ಅದು ಸಂತೋಷದ ವಿಚಾರ, ಅದನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ನಮ್ಮ PROಗಳನ್ನು ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದರೆ ನಾನು ಕೆಲವರು ಹೆಸರುಗಳನ್ನ ನಾನು ಹೇಳೋಕ್ಕಾಗಲ್ಲ, ಅವರು ಇವತ್ತು ಪಾಪ ಕೆಲಸ ಇಲ್ಲದೇ ಇದ್ದಾರೆ. ಕೆಲವು PROಗಳು ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದ್ದಾವೆ ನಿರ್ಮಾಪಕರ ಸಂಘದಲ್ಲಿ, ವಾಣಿಜ್ಯ ಮಂಡಳಿಲಿ ಅಂತ ಗೊತ್ತು. ಬಟ್ ಇದೊಂದು ಸಂದರ್ಭ, ಯಾಕಂದರೆ ಪ್ರಭಾಕರ್ ಸಾಹೇಬರು ಇಲ್ಲೇ ಇದ್ದಾರೆ, ರಾಕ್ಲೇನವರು ಇಲ್ಲೇ ಇದ್ದಾರೆ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಮ್ಮ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಇಂದ್ರಜಿತ್ ಅವರು, ರಾಗಿಣಿ ಮೇಡಮ್ಮು, ನಮ್ಮ ಗೌಡರು, ಎಲ್ಲರ ಸನ್ಮುಖದಲ್ಲಿ, ಅಂದರೆ ಎಲ್ಲ ಆಯಾಯ ಸಂಘ ಸಂಸ್ಥೆಯವರು ಅಧ್ಯಕ್ಷತೆಯಲ್ಲಿ ಇದನ್ನು ಹೇಳಿದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಸಿಕ್ಕು ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ದಯಮಾಡಿ ಈ ಥರದ್ದು ಒಂದು ವ್ಯವಸ್ಥೆಗಳು. ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಇಲ್ಲಿ ಮೇಲ್ಗಡೆ ಇದ್ದಾಗ ನಾನು ಒಂದು ಮಾತು ಹೇಳಿದೆ, ಒಂದು ಕುದುರೆಗಳನ್ನ ಕರ್ಕೊಂಬಂದು ಕುದುರೆಗಳನ್ನ ಕಾರನ್ನ ರೆಡಿ ಮಾಡಿ ರೇಸಿಗೆ ಬಿಟ್ಬಿಟ್ರು. ಯಾರು? ನಮ್ಮ KV ಜಯರಾಮ್ ಆ್ಯಂಡ್ ಮೀನಾಕ್ಷಿ ಜಯರಾಮ್ ಅವರು. ಆ 2 ರೇಸ್ ಕುದುರೆಗಳು ಅವತ್ತಿಂದ ಓಡೋಕ್ಕೆ ಸ್ಟಾರ್ಟ್ ಆಗಿದ್ವು, ಇವತ್ತವರೆಗೂ ನಿಂತಿಲ್ಲ, ಓಡ್ತಾನೆ. ಅವೆರಡು ಇವತ್ತಿಲ್ಲಿ ಮೇಲ್ಗಡೆ ಇದ್ವು, ಒಂದು ನಾಗೇಂದ್ರ ಪ್ರಸಾದ್, ಒಂದು ಉಮೇಶ್ ಬಣಕಾರು ಅಂತ ಹೇಳಿ ಆಮೇಲೆ ಸ್ವಲ್ಪ ಮೊನ್ನೆ ನನಗಂತೂ ಕಾಲು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕುಂಟ್ತಾ ಇದ್ದೀನಿ, ಬಟ್ ನಾನು ಫಾಸ್ಟಾಗಿ ಓಡ್ತಾ ಇರೋರು ನಾಗೇಂದ್ರ ಪ್ರಸಾದ್ ಅವರು, ಎಲ್ಲ ಆಯಾಮದಲ್ಲೂ ಓಡ್ತಾ ಇದ್ದಾರೆ. ಸೊ ಅದೇ ರೀತಿ ಎಲ್ಲ ಪ್ರಶಸ್ತಿ ಭಜನರು ಯಾರ್ಯಾರಿದ್ದೀರಿ, ಹಾಗೇನೇ ಆಯಾಯ ಸಂಸ್ಥೆಯವರು ಮತ್ತು ಆಯಾಯ ಒಂದು ಹೆಸರಿನಲ್ಲಿ ಏನು ಪ್ರಶಸ್ತಿ ಕೊಡಮಾಡಲಾಗ್ತಾ ಇದೆ, ಇದು ತುಂಬಾ ಒಂದು ಪ್ರೋತ್ಸಾಹದಾಯಕವಾದಂಥ ವಿಚಾರ. ಈಗ ಒಂದು ಮೇಡಮ್ ಒಂದು ಮಾತು ಹೇಳಿದ್ರು, ನನಗೆ ಇಷ್ಟು ವರ್ಷ ಆಗಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರೂ ಗುರುತಿಸಿರಲಿಲ್ಲ ಅಂಥೇಳಿ. ಆದರೆ ಇದನ್ನು ತಾವು ಗುರುತಿಸಿರೋದು, ಅದಕ್ಕೊಂದು ನನಗೆ ಅದೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಆ ಥರದ ಕೆಲಸಗಳನ್ನ ಮಾಡ್ತಾ ಇರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಭಾಳಷ್ಟು ಜನ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಶೆಣೈ ಸರ್, ಪ್ರತಿಯೊಬ್ಬರು ಇಲ್ಲಿದ್ದೀರಿ. ನಾನು ಎಲ್ಲರದ್ದು ಹೆಸರುಗಳು ಇದು ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ಮನವಿಯನ್ನು ದಯಮಾಡಿ ತಾವು ಪುರಸ್ಕರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ನಲ್ಮೆಯ ವಂದನೆಗಳು. ಭಾಳ ಅದ್ಭುತವಾಗಿ
ಉಮೇಶ್ ಬಣ್ಕರ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಪಿ ಆರ್ ಒ ಅಂತ ಹೇಳಿದ್ರೆ ಸುಧೀಂದ್ರ ಅವ್ರು ನೆನಪಾಗ್ತಾರೆ. ಸುಧೀಂದ್ರ ವೆಂಕಟೇಶ್ ಅವ್ರು ಈಗ ನೆನಪಾಗ್ತಿದ್ದಾರೆ. ಸೊ ಶ್ರೀ ರಾಘವೇಂದ್ರ ಚಿತ್ರವಾಣಿ ಬರೀ ಸಂಸ್ಥೆ ಅಲ್ಲ, ಇಟ್ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್ ಅಂತ. ಸೊ ಪಿ ಆರ್ ಒ ಕ್ಷೇತ್ರದ ಧ್ರುವತಾರೆ ನಮ್ಮ ಸುಧೀಂದ್ರ ಅವರ ಸ್ಮರಣೆಯನ್ನ ಮಾಡ್ತಾ ರೇಖಾ ಮೇಡಮ್ ಏನೋ ಕೇಳ್ಬೇಕಂತ. ಒಂದು ನನ್ನ ಎಕ್ಸೈಟ್ಮೆಂಟಲ್ಲಿ ಒಂದೆರಡು ಮಾತು ಹೇಳೋದು ನಾನು ಮರ್ತ್ಬಿಟ್ಟೆ. ಮೊದಲನೇದಾಗಿ ಸುಧೀಂದ್ರ ನನಗೂ ನೆನಪು ಹೇಗಿದ್ದಾರೆ ಅಂದರೆ, ಅವರು ಚಕ್ಕ ಬಿಳಿ ಸಫಾರಿ ಹಾಕ್ಕೊಳ್ಳೋರು ಯಾವಾಗಲೂ. ಅವ್ರಿಗೆ ಬೇರೆ ಕಲರ್ನಲ್ಲಿ ನಾನು ನೋಡೇ ಇಲ್ಲ ಹಾಕಿದ್ದು. ಅವ್ರು ಯಾವಾಗಲೂ ಬಂದರೆ ಆ ಬಿಳಿ ಸಫಾರಿ ಹಾಕ್ಕೊಂಡು ಹೆಂಗೆ ಬರೋರು. ಸೊ ನನ್ನ ಕಣ್ಮುಂದೆ ಅದೇ ಇದೆ. ಇನ್ನೊಂದಂದರೆ ಕನ್ನಡದಲ್ಲಿ ನನಗೆ ಬಂದಿರೋ ಪ್ರಶಸ್ತಿ ಇದು ಆ್ಯಕ್ಚುಲಿ ಎರಡನೇದು. ನನ್ನ ಹಂಸಗೀತೆ ಚಿತ್ರಕ್ಕೆ ರೀಜನಲ್ನಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು. ಅದಕ್ಕೆ ಅನಂತನಾಗ್ಗೂ ನನಗೂ ಸ್ಪೆಷಲ್ ಮೆಡೇಲಿಯನ್ಸ್ ಕೊಟ್ಟರು ಅವಾರ್ಡ್. ಸೊ ಅಯ್ಯರ್ ಸರ್ಗೆ ಮೋಸ ಮಾಡ್ದಂಗೆ ಆಗತ್ತೆ ಅದನ್ನು ನಾನು ಮೆನ್ಷನ್ ಮಾಡದೇ ಇದ್ರೆ. ಸೋ ಸ್ವೀಟ್ ಆಫ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಟು ಸೇ ದ್ಯಾಟ್. ಇನ್ನೊಂದು ಏನು ಅಂದರೆ, ಕಪ್ಪು ಕೊಳ ಅಂತ ಒಂದು ಚಿತ್ರದಲ್ಲಿ ನಂದು ಅಂದರೆ ಕೆರಿಯರ್ನಲ್ಲಿ ನನಗೊಂದು ಡಬಲ್ ರೋಲು ಇತ್ತು. ಅಂದರೆ ಫಸ್ಟ್ ಯಂಗು, ಆಮೇಲೆ ಆರಾಧನಾ ಥರ. ಇನ್ಸಿಡೆಂಟ್ಲಿ ನನ್ನ ಈ ಅವಾರ್ಡನ್ನು ಸ್ಪಾನ್ಸರ್ ಮಾಡಿದ್ದು ಜೈಮಾಲಾ ಅವರು ಸೆಕೆಂಡ್ ಹಾಫಲ್ಲಿ ನನ್ನ ಮಗಳಾಗಿದ್ದರು. ಸೊ ಇಟ್ ಈಸ್ ಸೋ ಎಕ್ಸೈಟಿಂಗ್. ಸೊ ನಾನು ಇವತ್ತು ಅದನ್ನು ಮೆನ್ಷನ್ ಮಾಡದೆ ಹೋದರೆ ಅವ್ರ ಮಗಳ ಮದುವೆಲಿ ಸಿಕ್ಕಿದಾಗ ಅವ್ರಿಗೆ ಹೇಗೋ ಗೊತ್ತಾಗತ್ತೆ. ಯಾವುದು ಸುಖ ಸುಮ್ಮನೆ ಆಗೋದಿಲ್ಲ, ಕಾಕತಾಳೀಯವಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೆನಪಿಸ್ಕೊಂಡಿದ್ದಕ್ಕಾಗಿ. ಈಗ ಮಾಡ್ಕೊಳ್ತಾ ಇದ್ದೇನೆ, ಹಿರಿಯ ನಿರ್ಮಾಪಕರು, ಹೆಮ್ಮೆಯ ನಟರು, ಒಂದು ರೀತಿ ಹೇಳಬೇಕಂದ್ರೆ ನಮ್ಮ ಸಂಸ್ಥೆಯ ಜೊತೆಗೆ ರಾಕ್ ಆಗೇ ನಿಂತಿರೋ ಅಂಥವ್ರು. ರಾಕ್ ಲೈನ್ ವೆಂಕಟೇಶ್ ಸರ್ ಮಾತನ್ನ ಕೇಳೋಣ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಹಿರಿಯರಿಗೂ, ಸ್ನೇಹಿತರಿಗೂ, ಮುಖ್ಯವಾಗಿ ಅಮ್ಮ, ಅಪರೂಪವಾಗಿ ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡೋಕ್ಕೆ ಬಂದಾಗ ಪಿ ಆರ್ ಒ ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಪಿ ಆರ್ ಒ ಅಂದರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತು ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಥರದ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು, ಆ ನಗುನ ಹಂಚ್ತಾಯಿದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾರೋ ಸೇವೆನ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ನಿಮ್ಗೆ ಇನ್ನೂ ಚೆನ್ನಾಗಿ ಆಯುಷ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು
ಅವಾರ್ಡ್ ಕೊಟ್ಟಿದ್ದೀರಾ, ಅವರೆಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬ ಒಳ್ಳೆಯ ದಿನ, ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಅನಂತ್ ನಾಗ್ ಅವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣವರು ತುಂಬ ಖುಷಿಯಾಯಿತು, ಇವತ್ತು ಬೆಳಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನಲ್ಮೆಯ ಧನ್ಯವಾದಗಳು. ರಾಕ್ಲೈನ್ ವೆಂಕಟೇಶ್ ಸರ್ ಅವರು ನಮ್ಮ ಸಂಸ್ಥೆಯ ಜೊತೆಗಿನ ಒಡನಾಟದ ಕುರಿತಾಗಿ ಮನದ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸಮರ್ಥರಿಂದ ಸ್ಥಾಪಿತವಾದಂಥ ಸಂಸ್ಥೆ ಆಗಿರೋದ್ರಿಂದಲೇ ನಿಜಕ್ಕೂ ಎಲ್ಲರೂ ಹೇಳ್ತಿರೋದು ನೋಡಿದ್ರೆ, ನಾನಂತೂ ಸುಧೀಂದ್ರ ಅವರನ್ನು ಭೇಟಿಯಾಗಿಲ್ಲ, ನೋಡೇ ಇಲ್ಲ. ಆದರೆ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದಾಗ ಎಲ್ಲರೂ ಹೇಳುವಂಥ ಮಾತನ್ನು ಕೇಳಿದ್ರೆ ಎಂಥ ಅದ್ಭುತವಾದ ವ್ಯಕ್ತಿತ್ವ ಅವರದ್ದಾಗಿತ್ತು. ಅವರ ಶುಭ ಹಾರೈಕೆಯಿಂದಲೇ 49ನೇ ವರ್ಷಕ್ಕೆ ನಾವು ಕಾಲಿರಿಸಿದ್ದೀವಿ. ಧನ್ಯವಾದಗಳು ರಾಕ್ಲೈನ್ ವೆಂಕಟೇಶ್ ಸರ್ ಅವರಿಗೆ. ಅವರು ತುರ್ತು ಕಾರ್ಯ ನಿಮಿತ್ತ ತೆರಳುತ್ತಿದ್ದಾರೆ. ಅವರನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಧನ್ಯವಾದಗಳು ಸರ್. ಈಗ ನಮ್ಮ ಸಂಜಯ್ ಗೌಡ ಅವರು ವೇದಿಕೆಯಲ್ಲಿದ್ದಾರೆ. ನಾನು ಸುಮಾರು ವರ್ಷಗಳ ಹಿಂದೆನೆ ಭಾಳ ಚಿಕ್ಕ ಹುಡುಗ ಇದ್ದಾಗಲೇ ಬಹಳಷ್ಟು ವೇದಿಕೆಗಳಲ್ಲಿ ನೋಡ್ತಿದ್ದೆ, ಅಂದ್ಕೊಳ್ತಿದ್ದೆ ಇಷ್ಟು ಚಿಕ್ಕ ಹುಡುಗ ಸಮಾಜ ಸೇವೆಗೆ ಬರ್ತಿದ್ದಾರೆ, ಏನಪ್ಪ ಕತೆ ಅಂತ. ಬಟ್ ಮೂವಿಂಗ್ ಆನ್ ವೆರಿ ಗ್ರೇಟ್ಲಿ. ಆಲ್ ದ ವೆರಿ ಬೆಸ್ಟ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸುಧೀಂದ್ರ ವೆಂಕಟೇಶ್ ಅವರು ಅಂದರೆ ನಾನು ಸುಮಾರು ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾರೇ ಹೊಸ ಹೀರೋ ಬರಲಿ, ಇಲ್ಲ ದೊಡ್ಡ ಹೀರೋ ಬರಲಿ, ಯಾರೇ ಒಬ್ಬ ದೊಡ್ಡ ನಿರ್ದೇಶಕ ಬರಲಿ, ಇಲ್ಲ ನಿರ್ಮಾಪಕ ಬರಲಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ, ಆ್ಯಕ್ಚುಲಿ ಒಂದು ಸಿನಿಮಾ ಇಲ್ಲ ಕಲಾವಿದರು ಬೆಳಿಬೇಕು ಅಂದರೆ ಮಾಧ್ಯಮ ಮಿತ್ರರೇ ಕಾರಣ ಆ್ಯಕ್ಚುಲಿ. ಯಾಕೆಂದರೆ ಅವರೇ ಜನಕ್ಕೆ ತಲುಪಿಸೋದು. ಆಮೇಲೆ ಮಾಧ್ಯಮ ಮಿತ್ರರನ್ನ ಒಗ್ಗಟ್ಟಾಗಿ ಸೇರಿಸೋ PR ಇದಾರಲ್ಲ, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದರೆ ರಿಯಲ್ ಹೀರೋ ಇರೋದು ಬ್ಯಾಕ್ ಸ್ಕ್ರೀನಲ್ಲಿ ಇರೋರು, ಯಾವಲ್ಲೂ ಡೈರೆಕ್ಟ್ರು ಅಂತ ಇರ್ತಾರೆ. ಆ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದು PRO ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತೇನು 49 ವರ್ಷದ ಈ ಏನು ಲೆಗೆಸಿ ಕಂಟಿನ್ಯೂ ಮಾಡಿದ್ದಾರೆ, ಮುಂದಿನ ವರ್ಷ 50ನೇ ವರ್ಷದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು. ಆ 50 ವರ್ಷ ಯಾರು ಕಷ್ಟ ಬಿದ್ದಿವು ಎಲ್ಲ ನೀವೇನು ಮಾಡ್ತಾಯಿದ್ರು ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನು ಅದ್ಧೂರಿಯಾಗಿ 50ನೇ ವರ್ಷ ಶತಮಾನೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ಗಣ್ಯರು, ಹಿರಿಯರು, ಹಾಗೂ ಇಲ್ಲಿ ಮುಂದೆ ಕೂತಿರೋ ಎಲ್ಲ ಮಹಾಗಣ್ಯರು ಇದ್ದೀರಾ, ಆ್ಯಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ MMB ಲೆಗೆಸಿ, ಇಲ್ಲಿ ಯಾರ್ಯಾರು ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ, ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇನ್ನು 50 ವರ್ಷದ್ದು ಖಂಡಿತ ಇನ್ನು 100 ವರ್ಷ ಇದು ಈ ಥರ ನಡೀತಾ ಇರಲಿ. ನಿಜವಾದ ಇಂಥ ಹಿರಿಯ ಕಲಾವಿದರಿದ್ದಾರೆ, ಇಂಥ ಹಿರಿಯ ನಿರ್ಮಾಪಕರನ್ನ ಗುರ್ತಿಸಿ ಮಾಡ್ತಾ ಇದ್ರಲ್ಲ, ನಮಗೆ ಹ್ಯಾಟ್ಸ್ ಆಫ್. ಯಾಕೆಂದರೆ ಈ ಡೋಂಟ್ ಎಕ್ಸ್ಪೆಕ್ಟ್, ಈ ರೆಸ್ಪೆಕ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಜೈ ಹಿಂದ್. ಪ್ರೀತಿಯ ಧನ್ಯವಾದಗಳು ಸಂಜಯ್ ಗೌಡ ಅವರಿಗೆ. ಪ್ರೀತಿಯ ಮಾತುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಮುಂದಿನ ವರ್ಷ 50ನೇ ವರ್ಷದ ವಾರ್ಷಿಕೋತ್ಸವದಲ್ಲೂ ಖಂಡಿತ ನೀವು ಭಾಗಿಯಾಗಿ ಎಂದೆನ್ನುತ್ತಾ ಶುಭವಾಗಲಿ ತಮಗೂ ಕೂಡ, ನಿಮ್ಮ ಜರ್ನಿ ಕೂಡ ಗ್ರಾಫ್ ಮೇಲಕ್ಕೆ ಏರ್ತಾ ಹೋಗಲಿ ಅಂತ ಹೇಳ್ತಾ, ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಟನೆಗೂ ಸೈ, ನಿರ್ಮಾಣಕ್ಕೂ ಸೈ, ನಿರ್ದೇಶನಕ್ಕೂ ಸೈ, ರಿಯಾಲಿಟಿ ಶೋನಲ್ಲಿ ಕೂತು ಎಲ್ಲರನ್ನ ನಗಿಸೋದಕ್ಕೂ ಸೈ ನಮ್ಮ ಇಂದ್ರಜಿತ್ ಲಂಕೇಶ್ ಅವರನ್ನು ಬರಮಾಡ್ಕೊಳ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ನಿಜಕ್ಕೂ ಅದು ಎಂಥ ಹೆಮ್ಮೆಯ ಭಾವ ಅಂದರೆ, ತಂದೆಯ ಎದುರಿಗೆ ಮಗನಿಗೆ ಒಂದು ಪ್ರಶಸ್ತಿ ಸಿಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸೊ ಓವರ್ ಟು ಯು. ಏನನ್ನಿಸ್ತು? ಸಾಕಾ? ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಅಧ್ಯಕ್ಷರು,
ಆದ ನರಸಿಂಹಲೂರು ಅವ್ರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡ್ರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ, ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ, ಮತ್ತು ಹಲವಾರು ಹಿರಿಯರಿದ್ದೀರಾ ಇಲ್ಲಿ. ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವರು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾ ಇದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಇಳಿದ್ರು. ಆ ಪಾನೆಲ್ಲ ಸುಮ್ಮನೆ ಹಿಂಗೆ ಇದು ಮಾಡಿಕೊಂಡು ಇಳಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗನ್ನು ಬರ್ಸೋಣ ಅಂತ ಡಿಸೈಡ್ ಮಾಡಿದರು ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಅದಾದ ನಂತರ ಬರೆದ್ರು. ಅದು ಆಮೇಲೆ ಅದು ಆಯಿತು, ಎಲ್ಲ ಗೀತರಚನೆ ಎಲ್ಲ ಆಯಿತು, ಸಾಂಗ್ ಆಯಿತು, ಪಿಕ್ಚರ್ ಹಿಟ್ ಆಯಿತು, ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆಸ್ಕೋಬೇಕು, ವಿಜಯ್ ಸಾರ್ಥಿ ಅವರು ಫೋನ್ ಮಾಡಿ ಕೇಳೋರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ, ಅವರು ಫೋನ್ ಮಾಡಿ ಕೇಳೋರು, ಯಾರು ಸರ್ ಇದು ಸಾಂಗ್ ಬರೆದಿರೋದು, ಸಾಟಿ ಇಲ್ಲದ ಸ್ಮೈಲುನದು ಮೋನಾಲಿಸಾ ಅಂತ ಬರೆದಿದ್ದಾರೆ, ಎಂಥ ಅದ್ಭುತವಾದ ಲೈನು, ಯಾರು ಬರೆದಿರೋದಿದ್ದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ, ಏನು ಸರ್ ಇದು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು. ನಿಜವಾಗ್ಲೂ ಖುಷಿ ಆಯಿತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ, ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರಿಗೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಮತ್ತು ಈ ಒಂದು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕೆಂದರೆ ಒಂದೆರಡು ಮಾತಾಡೋದ್ರೆ ಸಾಕಾಗಲ್ಲ. ಯಾಕೆಂದರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬ ಒಂದು ದೊಡ್ಡ ಪಯಣ, 3 ತಲೆಮಾರಿನ ಒಂದು ಪಯಣ ಅದು. ಯಾಕೆ ಅಂತಂದರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಮಾಡ್ತಾಯಿದ್ದಾರೆ. ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿರೋ ಪ್ರಶಸ್ತಿ ವಿಜೇತರು ನೋಡಿದ್ರೆ, ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನಿಸುತ್ತೆ. ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ, ಆದರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆಯನ್ನು ಮಾಡಿರೋಂಥದ್ದು, ಒಂದು ಅನುಭವ ಪಡೆದಿರೋಂಥದ್ದು ಮತ್ತು ಭರವಸೆಯ ನಾಯಕರನ್ನ ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು. ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ, ನನಗೆ ಆಶ್ಚರ್ಯ ಆಯಿತು. ಮತ್ತು ಇವತ್ತು ಆ ಥರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋದು ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು. ಇವರು ಬೇಡ ಅಂತಂದ್ರು ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೋಡಿ ಶಣೈ ಇದ್ದಾರೆ ಇವತ್ತು. ಶಣೈ ಅವರಿಗೆ ಗೊತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾವ ಥರ ಅಂತಂದರೆ, ಲಂಕೇಶ್ ಪತ್ರಿಕೆ ನಾನು ಪತ್ರಕರ್ತ, ಅವಾಗಿನ್ನೂ ನಿರ್ದೇಶಕರಾಗಿರಲಿಲ್ಲ. ಆವಾಗ 90ರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆದರೆ ಅವತ್ತು ಆ ಒಂದು 90ರಲ್ಲಿ ಸೈಕಲ್ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾಯಿದ್ರು ಪತ್ರಿಕೆಗಳಿಗೆ. ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗಲಿ, ಟಿ ವಿ ಮೀಡಿಯಾ ಆಗಲಿ ಆ ಥರದ್ದೆಲ್ಲ ಯಾವುದೂ ಇರಲಿಲ್ಲ. ಸ್ಟಿಲ್ಸು ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ಗಳನ್ನ ಕೊಟ್ಟರೆ ನಾವು ಪತ್ರಿಕೆಗಳನ್ನು ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾಯಿತ್ತು. ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ PR ಮೂಲಕ ಸ್ಟಿಲ್ಸ್ಗಳ್ನ ಹಾಕಿ ಅಂತ ಫೋರ್ಸ್ ಮಾಡೋರು. ಇವರು ಸೈಕಲಲ್ಲಿ ಬಂದು ಒಂದು ಸ್ಟಿಲ್ಸ್ಗಳ್ನ ಕೊಟ್ಟು ಲಂಕೇಶ್ ಪತ್ರಿಕೆ ತಪ್ಪದೆ ಸ್ಟಿಲ್ಸ್ಗಳ್ನ ಹಾಕ್ತಾಯಿದ್ರು. ಅದು ಸುಧೀಂದ್ರ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಅದಕ್ಕೆ ನಮ್ಮ ತಂದೆಯವರು ಇವರಿಗೆ ಸ್ಟಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಫಿಕ್ಸ್ ಮಾಡಿದರು, ಚೆಕ್ಕು 500 ರೂಪಾಯಿ ಕೊಡ್ತಾಯಿದ್ರು. ಅದನ್ನು ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನು ಮುಂದುವರಿಸಿದೆ.
ಆದರೆ ಅದನ್ನು ಮಾತ್ರ ಇವ್ರು ತಪ್ಪಲಿಲ್ಲ. ಸೈಕಲ್ಲು, ಮೋಟರ್ ಸೈಕಲ್ ಆಯಿತು, ಸ್ಕೂಟ್ರ್ ಆಯಿತು, ಸ್ಕೂಟ್ರಿಂದ ಕಾರ್ ಆಯಿತು, ಇವಾಗ ಎಲೆಕ್ಟ್ರಿಕ್ ಕಾರ್ ಆಯಿತು. ಮತ್ತು ಒಂದು ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಒಂದು ಅಂತಸ್ತು, 2 ಅಂತಸ್ತು, 3ನೇ ಅಂತಸ್ತು ಮೊನ್ನೆ ಕಚೇರಿಗೆ ಕರೆದಿದ್ರು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಕಚೇರಿ. ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು. ಮತ್ತು ಇನ್ನೊಂದು ಮೆಚ್ಚುವಂಥದ್ದು ಏನಂದರೆ ಅವ್ರ ಮಗ ಅದನ್ನು ಮುಂದುವರಿಸ್ತಾರೆ. ಇವತ್ತು 3ನೇ ತಲೆಮಾರು ಸುಧೀಂದ್ರ, ವೆಂಕಟೇಶು ಮತ್ತು ಪವನ್ ಮತ್ತು ಅವರ ನಮ್ಮ ಸುನೀಲ್ ಅವರು, ಹಾಗೆ ಅವ್ರ ಮಗಳು. ಅದು ಯಾವ ಥರ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಅಂಡರ್ ಒನ್ ರೂಫ್. ಯಾವುದೇ ಒಂದು ಟಿ ವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ಥರ ಅಂದರೆ ಒಂದು ಪವನ್ನು ಎಲ್ಲರನ್ನೂ ಓವರ್ಟೇಕ್ ಮಾಡ್ಬಿಡ್ಯಾರ ಇವತ್ತು. ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು, ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾ ಇರೋ ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು. ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದೇ ಇರುತ್ತೆ. ಸೊ ಈ ಥರ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರಿದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಣ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ. ಹಲವಾರು ಜನ ಬಂದು ವೆಂಕಟೇಶ್ ಅವರ ಒಂದು ಯಶಸ್ಸನ್ನು ಇವತ್ತು ಎಂಜಾಯ್ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಮತ್ತು ಶಣಾಯಿ ಅವರು ಈ ಜರ್ನಿನಲ್ಲಿ ಭಾಗಿಯಾಗಿದ್ದಾರೆ. ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ. ಮತ್ತು ಅದು ಪವನ್ ಅವ್ರಿಗೆ ಸಲ್ಲಬೇಕು. ಅದು ನಮ್ಮ ವೆಂಕಟೇಶ್ಗಲ್ಲ, ಪವನ್ ಅವರ ಐಡಿಯಾ ಅದು. ಮತ್ತು ಅಲ್ಲಿ ನಮ್ಮ ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋಂಥ ಅಕಾಡೆಮಿ ಅಧ್ಯಕ್ಷರಾದ ಶಣಾಯಿ ಅವರು ಸಾಥ್ ನೀಡಿರೋದು. ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ. ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ, ಇನ್ನೂ ಬೆಳೀಲಿ. ಇನ್ನು ಡಿಜಿಟಲ್ ಮೀಡಿಯಾ ಇನ್ನೆಲ್ಲೋಗಿ ತಲುಪುತ್ತೆ, ಮಿಲಿಯನ್ಸ್ ವ್ಯೂಸ್ ಆಗಲಿ, ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹೇಳಕ್ಕಾಗಲ್ಲ, ಅದನ್ನು ತಲುಪಿಡುತ್ತೆ. ಇಲ್ಲ, ಸುದೀಪ್ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಾದ್ರೆ ಪ್ರೇರೇಪಣೆ ಶಣಾಯವರೇ ಸರ್. ನನಗೆ ಗೊತ್ತಿರಲಿಲ್ಲ, ಪಾಪ ಅವ್ರು ಹೇಳಿದ್ರು ಬೇರೆ ಎಲ್ಲ ಯಾವುದಕ್ಕೆ ಮಾಡಬೇಕು, ಇನ್ಮೇಲೆ ಎಲ್ಲ ಸರ್ ಇಲ್ಲಿ ಅಜಿತ್ ಸರ್ ಎಲ್ಲ ಹೀರೋಸ್ದು ಮಾಡ್ಕೊಡ್ತೀವಿ ಅಂತ ಹೇಳಿ ಶಣಾಯಿ ಪ್ರಾಮಿಸ್ ಮಾಡ್ಯಾರ. ಈಗ ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ಗೆ ಮಾತ್ರ ಅಷ್ಟೇ. ಯಾರ ಎಲ್ಲ ಹೀರೋಸ್ ಮಾಡಬೇಕು ಅಂದರೆ ಅದು ಶಣಾಯಿ ಅವ್ರ ಕೈನಲ್ಲಿ ಮಾತ್ರ ಆಗೋದು. ಅದು ರಾಘವೇಂದ್ರ ಚಿತ್ರವಾಣಿಯವರ ವೇದಿಕೆಯಲ್ಲಿ ಮಾತ್ರ ಆಗೋದು. ಇದೇ ವೇದಿಕೆಯಲ್ಲಿ ಕಳೆದ ವರ್ಷ ಸುವರ್ಣ ಅನಂತ ಸನ್ಮಾನ ಸಮಾರಂಭ ನೆನಪಿಗೆ ಬರ್ತಿದೆ. ಶಣೈ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಯಾಕಂದರೆ ಅನಂತ್ ನಾಗ್ ಅವರು ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸನ್ಮಾನ ಮಾಡೋದಕ್ಕೆ ಕೊಟ್ಟಿದ್ದನ್ನು ನಾವು 50 ಇಯರ್ಸ್ ಜರ್ನಿ ಸಂಭ್ರಮಿಸೋದಕ್ಕೆ ನಮ್ಮ ಸಂಸ್ಥೆಗೆ ಮಾತ್ರ ಒಪ್ಪಿಗೆಯನ್ನು ಕೊಟ್ಟಿದ್ದು ನಮ್ಮ ಸಂಸ್ಥೆಯ ಒಂದು ಶ್ರೇಷ್ಠತೆಗೆ ಹಿಡಿದ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶಣೈ ಸರ್, ನಿಮ್ಮ ಸಹಕಾರಕ್ಕೂ ವಂದನೆಗಳು. ಇಂದ್ರಜಿತ್ ಲಂಕೇಶ್ ಅವರು ಬಹಳ ಅಭಿಮಾನದಿಂದ ಮಾತಾಡಿದ್ದಾರೆ, ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಈಗ ಮಾತಾಡ್ತಾರೆ ಮಂಜಣ್ಣ. ಸಂಜಯ್ ಗೌಡರು ಹೇಳಿದ್ರು MMB ಲೆಗಸಿ ಇದು ಅದೃಷ್ಟದ ಜಾಗ ಅಂತ ಹೇಳಿ. ಹಾಗಾಗಿ ಇಲ್ಲಿ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು, ಇಡೀ ಇಂಡಸ್ಟ್ರಿಗೆ ಗೊತ್ತೇ. ಅದಕ್ಕೆ ಮೂಲ ಕಾರಣಕರ್ತರು ನವರಸನ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮಗೆ ಹೆಂಗೆ ಅಂತಂದರೆ ಇದು ನಮ್ಮ ಮನೆ ಬಿಟ್ಟರೆ ಸೆಕೆಂಡ್ ಇದೆ, 2ನೇ ಮನೆ. ಅವ್ರು ಯಾವುದಕ್ಕೆ ಏನೂ ಕೇಳಲ್ಲ, ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿರೋದು, ಹುಷಾರಾಗಿ ನೋಡ್ಕೋತಾ ಇರಬೇಕು ಅಷ್ಟೇ ನಾವು. ಹಾಗಾಗಿ ನಮಗೆ ಮುಂಚಿನೂ ಬಹಳಷ್ಟು ಸಹಾಯ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಕಲಾವಿದ ಸಂಘದಲ್ಲಿ ಮಾಡ್ತಿದ್ದೆ. ಈ ಸರಿನೂ ಅಲ್ಲೇ ಮಾಡಬೇಕು ಅಂದಾಗ ಹಿಂದೆ ವಿಜಯ ಕರ್ನಾಟಕ ಆಫೀಸು ಕಲಾವಿದ ಸಂಘದ ಆಪೋಸಿಟಲ್ಲಿ ಇತ್ತು, ಬರೀ ಪತ್ರಿಕಾ ಕಚೇರಿ ಆಗಿತ್ತು. ಇವತ್ತು ಫುಲ್ ಅಲ್ಲಿ ಒಂಥರ ಗೋಡೌನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಲಾರಿ ಹೋಯಿತು ಅಂದರೆ ಎಲ್ಲ ಸ್ಟ್ರಕ್ ಆದಂಗೆ. ಆ ದೃಷ್ಟಿಯಿಂದ ಪಾಪ ನನಗೆ MMB ಲೆಗಸಿ ಶುರು ಆದಂಗಿಂದ ಹೇಳ್ತಾಯಿದ್ರು, ಅಣ್ಣ ನಿಮ್ಮದೇ ಇದು, ಯಾವಾಗ ಬೇಕಾ ಏನು ಬೇಕಾ ಬಳಸ್ಕೊಳ್ಳಿ ಅಂತೇಳಿ, ಎಂಗೇಜ್ಮೆಂಟು ಮಾಡ್ಕೊಳ್ಳಿ ಅಂತೇಳಿ. ನನ್ನ ಮಗಳದು ಜಾಗ ಸಾಕಾಗಲ್ಲ ಅಂತೇಳಿ ಮಾಡಿರಲಿಲ್ಲ. ಹಾಗಾಗಿ ವಿಶೇಷವಾದ ಕೃತಜ್ಞತೆ ಹೇಳ್ತೀನಿ ನವರಸನಿಗೆ, ನಮಗೆ ಇಷ್ಟೆಲ್ಲ ಎಂಕರೇಜ್ ಮಾಡ್ತಿರೋದಕ್ಕೆ. ಇವತ್ತು ಈ ಪ್ರಶಸ್ತಿ ಸಮಾರಂಭ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಪಾಲು ತುಂಬ ಇದೆ ಅಂತ ಹೇಳ್ತಾ ಪ್ರಭಾಕರ್ ಸರ್ ಅವ್ರಿಗೊಂದು ಆನರ್ ಮಾಡಿಬಿಡಿ ಸರ್ ಪ್ಲೀಸ್. 2 ಕೈ ಸೇರಿದ್ರೇ ಚಪ್ಪಾಳೆ, ಚಿಟಿಕೆ ಒಂದು ಕೈಯಿಂದ ಮಾತ್ರ ಹೊಡಿಬೋದು. ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಕೊಡ್ತಾ
ಮುಂದೆ ಸಾಗಬೇಕು. ಸೊ ನವರಸನ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರ MAB ಲೆಗಸಿ ಎಲ್ಲ ರಾಜ್ಯಗಳಲ್ಲೂ ಬರ್ತಿದೆ ಅಂತ ಮುನ್ಸೂಚನೆ ಕೊಡ್ತಿದ್ದಾರೆ. ಸಂಜಯ್ ಗೌಡ್ರಿಗೆ ಹಿಡನ್ ಸೀಕ್ರೆಟ್ಸ್ ಖಂಡಿತ ಗೊತ್ತಿರುತ್ತೆ. ಶುಭವಾಗಲಿ, ಒಳ್ಳೇದಾಗಲಿ. ಮಾಧ್ಯಮ ಕ್ಷೇತ್ರಕ್ಕೆ, ಚಿತ್ರರಂಗ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಪ್ರವೇಶ ಮಾಡೋದಕ್ಕೆ ಒಂದು ಬುನಾದಿ ಹಾಕೊಟ್ಟಂತಹ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮೆಲ್ಲರ ಪ್ರೀತಿಯ ವಿಜಯಮ್ಮ ಅವರು ಇವತ್ತು ವೇದಿಕೆಯಲ್ಲಿ ಇರೋದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ಒಂದೆರಡು ಮಾತುಗಳು ನಿಮ್ಮಿಂದ. ಸ್ನೇಹಿತರೆ, ನಾನು ಬಹಳ ಅಪರೂಪಕ್ಕೆ ಇಂಥ ಒಂದು ಸಮಾರಂಭಕ್ಕೆ ಬರ್ತಾ ಇರ್ತೀನಿ. ಸುಧೀಂದ್ರ ಅಂದರೆ ನನಗಷ್ಟಿಷ್ಟ. ಸುಧೀಂದ್ರ ನಿಜ ಹೇಳಬೇಕಂದ್ರೆ ತುಂಬ ಕಷ್ಟದಲ್ಲಿದ್ದ ದಿನಗಳಲ್ಲಿ ಇಂಥ ಒಂದು ಕೆಲಸ ಮಾಡಬಹುದು ಅಂತ ನಾನೇ ರೂಪಿಸ್ಕೊಟ್ಟಂಥದ್ದು. ಈ PRO ಕೆಲಸ ಹುಟ್ಟಿದ್ದೆ ನನ್ನಂಥವರ ಅತಿ ಬುದ್ಧಿಯಿಂದ. ಸುಧೀಂದ್ರ ಅದನ್ನು ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತು ಮುಂದೆ ಕೂಡ ನಿರ್ಮಾಪಕರುಗಳ ಹತ್ರ ಅವರನ್ನು ಪರಿಚಯಿಸೋದ್ರಿಂದ ಆ ಥರ ಅವರನ್ನು ಈ ಕ್ಷೇತ್ರದಲ್ಲಿ, ಅದರ ಹಿಂದೆ ಸ್ವಾರ್ಥನೂ ಇತ್ತು, ನನಗೂ ಹೆಲ್ಪ್ ಆಗ್ತಾ ಇತ್ತು. ಸುದ್ದಿಗಳನ್ನು ಕೊಡೋ ದೃಷ್ಟಿಯಿಂದ, ಫೋಟೋಗಳು ಸ್ಟಿಲ್ಸ್ ತರೋ ದೃಷ್ಟಿಯಿಂದ, ಶೂಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗೋ ದೃಷ್ಟಿಯಿಂದ, ಎಲ್ಲ ರೀತಿಯಲ್ಲಿ ಸುಧೀಂದ್ರ ಸಮರ್ಥವಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಮತ್ತೆ 10 ಜನನ ಅವರು ಬೆಳೆಸಿದ್ರು ಕೂಡ. ಅದರಲ್ಲಿ ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ ಕೆಲಸ, ಇನ್ನೂ ಕೆಲವರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಆದರೆ ಒಟ್ಟಾರೆ ಒಂದು ಹೊಸ ಉದ್ಯೋಗವನ್ನು ಉದ್ಯೋಗರಹಿತರಿಗೆ ಕೊಡುವ ದೃಷ್ಟಿಯಲ್ಲಿ ಈ PRO ಕೆಲಸ ನಿಜವಾಗ್ಲೂ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನನಗೆ ನೆನಪಿದ್ದಂಗೆ ಮೊದಲನೆಯ ಈ ಪ್ರಶಸ್ತಿ ಸಮಾರಂಭದ ಮೊದಲನೆಯ ಪ್ರಶಸ್ತಿ ನಾನೇ ತಗೊಂಡೆ ಕಲಾಕ್ಷೇತ್ರದಲ್ಲಿ. ಆ ಮಟ್ಟಿಗೆ ಸುಧೀಂದ್ರ ಕೃತಜ್ಞತೆಗಳನ್ನು ಇಟ್ಕೊಳ್ತಾ ಇದ್ದಂಥವ್ರು ಮತ್ತು ಅವರ ವಿನಯ, ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಅವರನ್ನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ಇನ್ನಷ್ಟು ಬೆಳೀಲಿ, ಹೆಚ್ಚೆಚ್ಚು ಕೆಲಸ ಮಾಡಲಿ, ಉದ್ಯಮಕ್ಕೂ ಪತ್ರಿಕೋದ್ಯಮಕ್ಕೂ ಸಂಬಂಧಗಳನ್ನು ಬೆಳೆಸಲಿ ಅಂತ ಹೇಳ್ತಾ ಮತ್ತೆ ಅವರಿಗೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಿರಿಯರು ನಮಗೆ ಹೇಳಿಕೊಟ್ಟಿರೋದು ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ಮರಿಬಾರ್ದು ಅಂತ. ಆದರೆ ಇವತ್ತು ಶ್ರೀ ರಾಘವೇಂದ್ರ ಚಿತ್ರವಾಣಿಯ ಹುಟ್ಟಿಗೆ ಕಾರಣರಾದಂಥ ವಿಜಯಮ್ಮ ಅವರನ್ನು ಮರೀಲಿಕ್ಕೆ ಸಾಧ್ಯವೇ? ಪ್ರೀತಿಯ ಧನ್ಯವಾದಗಳು. ಚಂದು, ನೀನು, ಚೈತ್ರ, ಆಮೇಲೆ ಶಿಲ್ಪ, 3 ಜನ ಬನ್ನಿ. ಅಮ್ಮಂಗೆ ಬನ್ನಿ 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 ಪ್ಲೀಸ್ ಬನ್ನಿ. ನೆಕ್ಸ್ಟ್ ರಾಗಿ ನಿಂಗೆ ಮನಸ್ಸು. ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಮುದ್ದಿನ ಬೆಡಗಿ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿ ಎಲ್ಲ ಕಾರ್ಯಕ್ರಮದಲ್ಲೂ ಇರುವಂಥವರು ನಟಿ ಪ್ರೀತಿಯ ರಾಗಿಣಿ ದ್ವಿವೇದಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ, ಖುಷಿ, ಸಕ್ಸಸ್, ಪ್ರಾಸ್ಪೆರಿಟಿ ಎಲ್ಲ ಸಿಗಲಿ. ಇಟ್ಸ್ ಅ ವೆರಿ
ಬಿಗ್ ಇಯರ್ ಫಾರ್ ಎವ್ರಿಬಡೀಸ್ ಗ್ರೋತ್ ನಂಬರ್ 9. ಸೊ ಎಲ್ರಿಗೂ ನನ್ನ ಹೃದಯದಿಂದ ಮನಸ್ಸಿಂದ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿರಲಿ ವರ್ಷ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜಲ್ಲಿ ಅಫ್ಕೋರ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ. ಸೊ ನಾನು ತುಂಬ ಚಿಕ್ಕವನು, ಬಟ್ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಂದು ತುಂಬ ಧನ್ಯವಾದ ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು, ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ದಟ್ ನಾನು ಇಷ್ಟು ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ ಆಗಿ 15 ಇಯರ್ಸಿಂದ ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ, ಮತ್ತು ಶನಾಯ್ ಸರ್ಗೆ, ಮತ್ತು ಎತ್ತಿ, ಮತ್ತು ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ನ ಖುಷಿ, ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ಸ್ಗಳು ತುಂಬ ಆಗಿದೆ. ಬಟ್ ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರೂ ಮನೆ ಬಂದರೆ ಎಷ್ಟು ಖುಷಿ ಬರುತ್ತಲ್ಲ ನಮಗೆ, ಅದೇ ಥರ ವೆಂಕಟೇಶ್ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಆ್ಯಂಡ್ ಈ ಸಂಸ್ಥೆ ಬಗ್ಗೆ ಏನೋ ಇಂಟ್ರೊಡಕ್ಷನು, ಅಪ್ರಿಸಿಯೇಷನು ಏನೂ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸಿಂದ ಹತ್ತಿರ ಕರ್ಕೊಂಬರೋದು ಮೀಡಿಯಾ ಮೂಲಕ ಮತ್ತು ಎಲ್ಲ ಚಾನಲ್ಸ್ ಅವರು. ಸೊ ಈ ಒಂದು ಸಂಸ್ಥೆಯನ್ನು ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ಥರ ನೋಡ್ಕೊಂಡು ಬರ್ತಾ ಇದ್ವಿ ನಾವು ಬೆಳೆಯೋಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಆ್ಯಂಡ್ ಹಿಸ್ ಓಲ್ ಟೀಮ್. ಆ್ಯಂಡ್ ಇದು ತ್ರಿಮೂರ್ತಿ ಇದ್ದಾರಲ್ಲ, ಆಲ್ 3 ಆಫ್ ದೆಮ್ ಲೈಕ್ ತ್ರಿಮೂರ್ತಿ. ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ನಾನು, ಬಟ್ ಜಸ್ಟ್ ವಾಂಟ್ ಟು ಸೇ ವೆಂಕಟೇಶ್ ಜಿ, ನಿಮ್ಮದು ಮತ್ತು ನಿಮ್ಮ ಫ್ಯಾಮ್ಲಿಗೂ ಮತ್ತು ಈ ಆರ್ಗನೈಸೇಷನ್ಗೂ ತುಂಬ ಚೆನ್ನಾಗಾಗಲಿ. 25 ವರ್ಷ 50 ಇಯರ್ಸ್ ಆ್ಯಂಡ್ 25 ವರ್ಷ ಆಗುವಂಥದ್ದು ತುಂಬ ಚಿಕ್ಕ ವಿಷಯ ಅಂತೂ ಇಲ್ಲವೇ ಇಲ್ಲ. ತುಂಬ ಕಷ್ಟ ಇರುತ್ತೆ ಅದ್ರ ಹಿಂದೆ, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ. ಆ್ಯಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರ ತಕ್ಕಂಥ ನಾವು ಅರ್ಧ ಮಾಡಿದ್ರೂ ಪುಣ್ಯ ಮಾಡ್ದಂಗೆ ನಮಗೆ. ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು, ನನಗೂ ಹೆಮ್ಮೆ ಅನಿಸ್ತಾ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರು ಆಗಲಿ. ಎಲ್ಲ ಅವಾರ್ಡ್ ವಿನ್ನರ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿರಲಿ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು. ರಾಗಿಣಿಯವರಿಗೆ ವಂದನೆಗಳನ್ನು ಅರ್ಪಿಸೋಣ. ಸೋ ಸ್ವೀಟ್ ಆಫ್ ಯು. ಎಲ್ಲರೂ ಇನ್ನೂ ಉತ್ತಮ ಬೆಳವಣಿಗೆ ಆಗಲಿ ನಮ್ಮ ಸಂಸ್ಥೆಗೆ ಅಂತಲೇ ಶುಭ ಹಾರೈಸ್ತಿದ್ದೀರಾ. ಆಗಲೇ ಇಂದ್ರಜಿತ್ ಸರ್ ಕೂಡ ಹೇಳ್ತಾ ಇದ್ರು, 300 ಸಿನಿಮಾ ರಿಲೀಸ್ ಆದರೆ 280 ರಾಘವೇಂದ್ರ ಚಿತ್ರವಾಣಿದೇ ಆಗಿರತ್ತೆ ಅಂತ. ಸೊ ಹಿಂದೆಲ್ಲ ನಮ್ಮ ಸಂಸ್ಥೆಯಿಂದ ಸಿನಿಮಾ ನಿರ್ಮಾಣ ಕೂಡ ಮಾಡ್ತಾ ಇದ್ವಿ. ಇತ್ತೀಚೆಗೆ ಒಲವಿನ ಉಡುಗೊರೆ, ಗಣೇಶನ ಮದುವೆ ಆದಿಯಾಗಿ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂಥದ್ದು. ಸೊ ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ಕುಟುಂಬ ಯೋಚನೆ ಮಾಡಬೇಕು, ಸಿನಿಮಾ ನಿರ್ಮಾಣದ ಕಡೆಗೂ ಕೂಡ ಅವರು ಗಮನವನ್ನು ಕೊಡಲಿ, ಸಕ್ಸಸ್ ಇನ್ನೂ ಕಾಣಲಿ ಅಂತ ಹಾರೈಸ್ತಾ ಇಲ್ಲ ಅದು ಪ್ರಭಾಕರ್ ಸರ್ ಮಾತಾಡೋಕ್ಕಿಂತ ಮುಂಚೆ, ಯಾಕೆಂದರೆ ಆಮೇಲೆ ಎಲ್ಲನೂ ಎದ್ದೋಗೋ ಮೂಮೆಂಟ್ ಇರುತ್ತೆ ಅಥವಾ ಮೂಡ್ ಇರುತ್ತೆ. ಹಾಗಾಗಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ದಿವ್ಯಾ ಅವರು. ದಿವ್ಯಕಾಂತ್ ಕರಿತೀವಿ ನಾವು, ನಮ್ಮ ಅಕ್ಕನ ಸಮಾನ ಅಥವಾ ನಮ್ಮ ತಂಗಿ ಸಮಾನ ಅವರು. ನಾವು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಪಾಪ ಯಾವತ್ತೂ ಕೂಡ ಇಲ್ಲ ಅಂತ ಹೇಳ್ದಂಗೆ ಎಲ್ಲ ಕೆಲಸ ಬಿಟ್ಟು ನಮ್ಮ ರಾಘವೇಂದ್ರ ಚಿತ್ರಮಣಿದು ಒಂದೇ ನಾನು ಹೇಳ್ತಿಲ್ಲ, ನನ್ನ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಕೂಡ ನಮಗೆ ತುಂಬ ಖುಷಿ ಆಗತ್ತೆ. ಹೌದು. ಹಾಗಾಗಿ ದಯವಿಟ್ಟು ನಮ್ಮ ಒಂದು ಆನರ್ ತಗೋಬೇಕು ಅಂತ ಕೇಳ್ತೀನಿ. ಇಲ್ಲ ಇದೆ ಶಾಲ್ ಇದೆ. ಭರತಣ್ಣ ಬಂದಿರ ಭರತಣ್ಣ
ಹಣ್ಣೆಲ್ಲ ಇಲ್ವಾ? ಹಣ್ಣು ಶೀಲ್ ತೊಗೊಂಬನ್ನಿ. ಶಣೈ ಹಾಗೆ ನಮಗೆ ಒಂದಷ್ಟು ಎಲ್ಲನೂ 10:30 ಆಗಲಿ 11 ಗಂಟೆ ಆಗಲಿ ಶನೈಯವರು ಫೋನ್ ಮಾಡಿ ಒಂದಷ್ಟೆಲ್ಲ ಅಡ್ವೈಸ್ ಮಾಡ್ತಾರೆ ನಮಗೆ. ಆಯಿತು, ಆಗಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಸ್ವಲ್ಪ ಅಡ್ವೈಸ್ ಅದು. ನಾನು ಮೊನ್ನೆ ಪ್ರಭಾಕರ್ ಸರ್ ಅವ್ರನ್ನ ಇನ್ವಿಟೇಷನ್ ಕೊಡಬೇಕಾಗಿತ್ತು. ಶನೈ ಬೆಳಗ್ಗೆ 10:30ಗೆ ಫೋನ್ ಮಾಡಿ 3 ಗಂಟೆಗೆ ಸರ್ ಅಪಾಯಿಂಟ್ ಕೊಟ್ಟಿದ್ದಾರೆ ಬರಬೇಕು ಅಂತಂದರು. ನಮ್ದು ಏನಿದ್ರು ಕೂಡ ಚಿತ್ರರಂಗದಲ್ಲಿ ಗಾಂಧಿನಗರ ಆಗ್ಬೋದು ಅಥವಾ ಸಿನಿಮಾ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಕೂಡ ನಾವು ಈಸಿಯಾಗಿ ಒಳಗೊಟ್ಟೋಗ್ತೀವಿ. ಎಲ್ಲೇ ಇದ್ದರೂ ಕೂಡ ಯಾವ ಸ್ಟಾರ್ ಆಗಲಿ ಏನೇ ಆದರೂ ಕೂಡ ಅಷ್ಟು ನಮಗಿದೆ. ಅದು ಭದ್ರಕೋಟೆ ವಿಧಾನಸೌಧ ನಾವು ಹೋಗಕ್ಕೆ ಆಗೋದೇ ಇಲ್ಲ ಸರ್, ಭಾಳ ಕಷ್ಟ ಇದೆ. ನಾನು ಅವತ್ತು ಹೇಳಿದ್ದೆ, ಯಾವುದೋ ಪ್ರಶಸ್ತಿ ಸಮಾರಂಭ ಇದ್ದಾಗ ಹೈಟಿಗಿದ್ದಾಗ ತುಂಬ ವರ್ಷ ಹಿಂದೆ ಹೋಗಿದ್ದಲ್ಲಿಗೆ ಮುಖ್ಯಮಂತ್ರಿಗಳು ಹೈಟಿ ಕೊಟ್ಟಾಗ. ಅದು ಬಿಟ್ಟರೆ ನಮ್ಮ ಸ್ನೇಹಿತರು ರವಿಕುಮಾರ್ ಅಂತಿದ್ದಾರೆ, ಅವ್ರ ಜೊತೆಗೆ ನಾನು 2 ಸರಿ ಹೋಗಿದ್ದು ನೆನಪಿತ್ತು. ಮೊನ್ನೆ ನನ್ನ ಕಾರಿಂದ ಹಿಡಿದು ಎಲ್ಲ ಬಿಡಿಸ್ಬಿಟ್ರು ಶನೈ. ಮೊನ್ನೆ ಒಂದು 3 ಹಂತ ಇತ್ತು, ನಾವು ತಿರುಪತಿ 7 ಬಾಗಿಲು ಇರುತ್ತಲ್ಲ ಆ ಥರದ್ದು 3-4 ಹಂತ ಇತ್ತು. ಎಲ್ಲೂ ಬಿಡ್ತಿಲ್ಲ. ಶನೈ ಅವ್ರಿಗೇನೋ ಇತ್ತು ID ಕಾರ್ಡು ಬಿಟ್ಬಿಟ್ರು, ವಾಸುನ್ ಬಿಡಲೇ ಇಲ್ಲ, ನನ್ನೂ ಬಿಡಲಿಲ್ಲ. ಕಡೆಗೆ ಏನಾಯಿತು, ಪ್ರಭಾಕರ್ ಸರ್ಗೆ ಫೋನ್ ಮಾಡಿದ್ರು, ಒಂದು ಹಂತದಲ್ಲಿ ಬಿಟ್ಟರು. ಮತ್ತು ಶನೈ ಅವ್ರಿಗೆ ಆತಂಕ ಆಯಿತು. ಪ್ರತಿ ಸರಿನೂ ಅವ್ರು ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ, ನಾನು 20 ಸರಿ ಫೋನ್ ಮಾಡೋಕ್ಕಾಗಲ್ಲ ಅಂಥೇಳಿ ಗಿರೀಶ್ ಸರ್ ಪಾಪ ಹುಡ್ಕೊಂಡೇ ಬಂದು ನಮಗೆಲ್ಲ ಬಿಡಿಸಿ ಪ್ರಭಾಕರ್ ಸರ್ಗೆ ಇನ್ವಿಟೇಷನ್ ಕೊಡಿ ಸರ್, ತುಂಬ ಹೃದಯ ಧನ್ಯವಾದಗಳು ಸರ್. ನೀವೆಲ್ಲ ಬಂದಿದ್ದು ನಮ್ಮ ರಾಘವೇಂದ್ರ ಚಿತ್ರಮಣಿಗೆ ತುಂಬ ಒಂದು ಹೆಮ್ಮೆ ತರೋಂಥ ವಿಷಯ ಸರ್. ತುಂಬ ಥ್ಯಾಂಕ್ಸು ಹೇಳ್ತಾ, ಹಾಗೆಯೇ ನಮ್ಮ ಶನೈ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಸದಾಶಿವ್ ಶಣೈ ಅವರು ಲಂಕೇಶ್ ಪತ್ರಿಕೆಯ ಮುಖೇನ ರಾರಾಜಿಸಿದಂಥವರು, ಜೊತೆಗೆ ಈಗ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿಯಲ್ಲಿ ನಿರೂಪಕರಾಗಿದ್ದಾರೆ. ಹಾಗೆ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಹೀರೋಗಳ ಸಂದರ್ಶನ ಮಾಡಿಕೊಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಧ್ಯಮ ಸಮನ್ವಯಕಾರರಾಗಿದ್ದಂಥವರು ಈ ಬಾರಿ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಅಂತ ಹೇಳಿದ ಕೂಡಲೇ, ಇವರ ಹೆಸರನ್ನು ಕೇಳಿದ ಕೂಡಲೇ ಪ್ರಾಜ್ಞರ್ ಹೇಳಿದ್ದು ಸಮರ್ಥರಿಗೆ ಸಂದ ಸ್ಥಾನ ಅಂತ. ಹಿರಿಯ ಪತ್ರಕರ್ತರಾಗಿ ಬಹಳಷ್ಟು ದಶಕಗಳ ಕಾಲ ಸದ್ದಿಲ್ಲದೆ ಪತ್ರಿಕಾ ಕ್ಷೇತ್ರದಲ್ಲಿ ಅವರದೇ ಆದ ಛಾಪನ್ನು ಮೂಡಿಸಿರುವಂಥವರು, ಸುಸಂಸ್ಕೃತರು, ಜ್ಞಾನವಂತರು, ವಿಜಯ ಕರ್ನಾಟಕ ಕನ್ನಡ ಪ್ರಭಾಲಿ ಬಹಳಷ್ಟು ವರ್ಷಗಳು ಸೇವೆಗೈದು ಈಗ ಮಾಧ್ಯಮ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ KV ಪ್ರಭಾಕರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಒಂದು ಸೊಗಸನ್ನು ಕೊಟ್ಟಿದ್ದರ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಮೊದಲಿಗೆ ತಿಳಿಸ್ತಾ ನಿಮ್ಮ ಮಾತುಗಳನ್ನು ಕೇಳೋ ತವಕ ನಮಗೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆಯ ಮೇಲೆ ಹಿರಿಯರಾದಂಥ ವಿಜಯಮ್ಮ ಅವರಿದ್ದಾರೆ, ಆತ್ಮೀಯರಾದಂಥ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲ್ ಅವರೇ, ಮಿತ್ರರಾದಂಥ ಉಮೇಶ್ ಬಣಕರ್ ಅವರೇ, ನಮ್ಮ ಸಂಜಯ್ ಗೌಡ ಅವರೇ, ರಾಗಿಣಿ ಅವರೇ, ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಇದರ ಅಭಿಮಾನಿಗಳೇ, ಮೊದಲಿಗೆ ನಾನು ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಲೇ ಹೇಳ್ಬೋದು. ಆಗಲೇ ನಮ್ಮ ದಿವ್ಯ ಆಲೂರವರು ಹೇಳ್ತಿದ್ರು. ಯಾಕೆ ಅಂತಂದರೆ 5 ವರ್ಷಗಳಿಂದ ಬಾಕಿ ಇತ್ತು ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು. 2019ನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆ ಆಗಿದೆ. ಅದು ಒಂದು. ಮತ್ತೊಂದು, ನಮ್ಮ ಹಿರಿಯ ನಟರಾದ ಅನಂತ ನಾಗರು ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ.
ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು. ಎಲ್ಲದನ್ನು ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಲೇ ಹೇಳ್ಬೋದು. ಇಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ನನಗೆ ಸುಧೀಂದ್ರ ಅವ್ರನ್ನ ಒಂದು ಸತಿ ನಾನು ಭೇಟಿಯಾಗಿದ್ದೆ. ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ. ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ರು. ಆವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ, ನೀನು ಹೋಗಬೇಕು ಅಂತ ಹೇಳಿದ್ರು. ಆಗ ಕಾನಿಷ್ಕ ಹೋಟೆಲ್ ಗಾಂಧಿನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅಂತ ಕಾಣ. ಅದೇ ಬೇಸ್ಮೆಂಟು. ಆವತ್ತು ನಾನು ಹೋದಾಗ ಎಲ್ಲರೂ ಹೊಸಬರು, ಪರಿಚಯ ಇರಲಿಲ್ಲ ನನಗೆ ಸಿನಿಮಾದವರು. ಫಸ್ಟು ಸುಧೀಂದ್ರ ಅವರು ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಹೋಗಿ ಯಾರಪ್ಪ ನೀನು ಅಂತ ಕೇಳಿದ್ರು ನನಗೆ. ಸರ್ ನಾನು ಈ ಥರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ನೀನು ನೋಡೇ ಇಲ್ವಲ್ಲ ಯಾವತ್ತೂ ಅಂತಂದರು. ಇಲ್ಲ ಸರ್ ನಾನು ಜಾಸ್ತಿ ಪೊಲಿಟಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋದು ಅಂತಂದರು. ಆಯಿತು ಬಾ ಕೂತ್ಕೋ ಅಂತೇಳಿ ಒಂದು ಮಸಾಲೆ ದೋಸೆ ತಿನ್ನಿಸಿದ್ರು ನನಗೆ ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದಮೇಲೆ ನಾನು ಭೇಟಿ ಆಗಲಿಲ್ಲ, ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ. ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು 49 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತು ವಾಸು ಮತ್ತು ಸುನಿಲ್. ನಾನು ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕದಲ್ಲಿದ್ದಾಗ ನಾನು ಅವ್ರನ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೆ. ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದರೆ, ಪಟ ಬಿಡೋರು, ಒಂದು ಪ್ರೆಸ್ ನೋಟ್ ಕೈ ಕೊಡೋರು, ದಯವಿಟ್ಟು ಇದನ್ನು ಕವರ್ ಮಾಡ್ಬೇಕು ಸರ್ ಅಂತೇಳಿ ಹಂಗೆ ಹೊಟ್ಟೋಗ್ಬಿಡೋರು ಅಷ್ಟೇ. ಅವತ್ತಿಂದ ನಾನು ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅರ್ಧ ಶತಮಾನ ಕಂಡಂಥ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು 100 ಕೋಟಿ ಖರ್ಚು ಮಾಡ್ಬೋದು, ಒಳ್ಳೆಯ ನಾಯಕರಿರ್ಬೋದು, ನಾಯಕಿಯರಿರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ PR ತಂಡ ಮಾಡುತ್ತೆ. ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು PR ಕೆಲಸನೇ ಮಾಡ್ತಾ ಇರೋದು. ಯಾಕೆಂತಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತು ಸಿನಿಮಾ ರಂಗದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾಯಿದೆ. ಸೊಸೆ ತಂದ ಸೌಭಾಗ್ಯ ಆಗಲೇ ಹೇಳ್ತಿದ್ರು, ಮೊದಲನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರವಾಣಿ ತಂಡದ ಮೊದಲನೇ ಸಿನಿಮಾ. ಅದೇ ರೀತಿ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. PR ಯಾರೇ ಕೆಲಸ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು. ಆವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ. ಈ ಚಿತ್ರತಂಡ ರಾಘವೇಂದ್ರ ಚಿತ್ರವಾಣಿ ತಂಡ ಯಾಕೆ ಇಷ್ಟು ಯಶಸ್ವಿಯಾಗಿದೆ ಅಂತಂದರೆ, ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಾಸು ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಅವರ ನಡವಳಿಕೆನೇ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವ್ರಿಗೂ ಕೂಡ ಈ ಚಿತ್ರತಂಡ ಇನ್ನೂ ಎತ್ತರಕ್ಕೆ ಬೆಳೀಲಿ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಶ್ರಮ ಬೇಕು. ಆ ಶ್ರಮದಲ್ಲಿ ಅವರ 3 ಜನರ ಪಾಲುಗಾರಿಕೆ ಇದೆ. ಈ ರಾಘವೇಂದ್ರ ಚಿತ್ರವಾಣಿ ತಂಡ ಹೀಗೆ ಇನ್ನೂ 100 ವರ್ಷಗಳ ಕಾಲ ಪ್ರೇಕ್ಷಕರು ಮತ್ತು ಚಿತ್ರರಂಗದ ನಡುವೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮ್ಮ ಉಮೇಶ್ ಬಣ್ಕರ್ ಅವರು ನನ್ನ ಕಡೆಗೆ ನೋಡ್ತಾ ಇದ್ದಾರೆ. ನಾನು ಏನೋ ಬೇಡಿಕೆ ಇಟ್ಟಿದ್ದೆ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ. ಸರ್ 5 ವರ್ಷ ಆಗಿತ್ತು ಸರ್ ಪ್ರಶಸ್ತಿ ಕೊಟ್ಟು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಸಬ್ಸಿಡಿ ಮತ್ತು ಪ್ರಶಸ್ತಿ. ಯಾಕೆ ಅಂತಂದರೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದರೆ ಇಡೀ ತಂಡ ಎಷ್ಟು ಕಷ್ಟಪಡುತ್ತೆ ಅಂತೇಳಿ. ನಾನು ರಾಜಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಸಿನಿಮಾ ಪ್ರಿಯನೇ. ನಾನು ಎಲ್ಲ ಸಿನಿಮಾಗಳನ್ನು ಕೂಡ ನೋಡ್ತಾನೆ ಇರ್ತೇನೆ. ಅದರಲ್ಲಿ ನಿರ್ದೇಶಕರು, ನಿರ್ಮಾಪಕರು ಶ್ರಮ ಅಡಗಿರುತ್ತೆ. ಅವರ ಶ್ರಮಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತಂದರೆ ಈ ರೀತಿ ಪ್ರಶಸ್ತಿಗಳು, ಸಬ್ಸಿಡಿ ಕೊಟ್ಟಾಗ ಅವರು ನೆರವಿಗೆ ಬರ್ತವೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ 100 ಕೋಟಿ ಹಾಕಿ ಸಿನಿಮಾ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ. ಅವರ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನು ಮಾಡ್ತಾರೆ. 5 ವರ್ಷಗಳಿಂದ ಪ್ರಶಸ್ತಿ ಬಾಕಿ ಉಳಿದಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಮರುಗಳಿಗೆನಲ್ಲೇ ಹೇಳಿದ್ರು, ನೋಡಪ್ಪ 5 ವರ್ಷದಿಂದ ಪ್ರಶಸ್ತಿ ಕೊಟ್ಟಿಲ್ಲ. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಯಾವತ್ತೂ ಕೂಡ ನಾನು ಪ್ರಶಸ್ತಿಯನ್ನು ನಿಲ್ಲಿಸಿರಲಿಲ್ಲ. ಫಸ್ಟು ಪ್ರಶಸ್ತಿಗಳನ್ನು ಕೊಡಬೇಕು, ಅದಕ್ಕೆ ಕಮಿಟಿಗಳನ್ನು ಮಾಡಬೇಕು ಅಂತ. ಈಗ 2019ನೇ ಸಾಲಿನ ಪ್ರಶಸ್ತಿಗಳು ಘೋಷಣೆ ಆಗಿದ್ದಾವೆ. 2020ನೇ ಸಾಲಿನ ಪ್ರಶಸ್ತಿಗಳನ್ನು ನೋಡಿದ್ದು ಕೂಡ ಮುಕ್ತಾಯ ಆಗಿದೆ. ಇನ್ನೊಂದು ವಾರ 15 ದಿನದಲ್ಲಿ 2020ನೇ ಸಾಲಿನ ಪ್ರಶಸ್ತಿ ಮತ್ತು ಸಬ್ಸಿಡಿ 2 ಕೂಡ ಘೋಷಣೆ ಆಗುತ್ತೆ.
21, 22, 23 3 ವರ್ಷದ್ದು ಕಮಿಟಿ ರಚನೆ ಆಗಿದೆ. ಸಿನಿಮಾ ನೋಡೋಕ್ಕೆ ಜಾಗ ಇಲ್ಲ ಅಂತೇಳಿ ಒಂದೊಂದು ವರ್ಷದ್ದೇ ಆಗಾಗ್ಗೆ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ದಾವೆ. ಎಲ್ಲ 5 ವರ್ಷದ ಏನು ಬಾಕಿ ಉಳಿದಿದೆ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಇದೇ ವರ್ಷದಲ್ಲಿ ನಾವು ಪ್ರದಾನ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆಮೇಲೆ ಈಗ ಪ್ರಚಾರಕರಿಗೂ ಕೂಡ ಪ್ರಶಸ್ತಿನಲ್ಲಿ ಪಾಲು ಕೊಡಬೇಕು ಅಂತ. ಈಗ ಮೊನ್ನೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಪತ್ರಕರ್ತರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಸರ್, ಒಂದು ಪತ್ರಿಕೆ ಆಗಿರ್ಬೋದು, ಒಂದು ಚಾನೆಲ್ ಆಗಿರ್ಬೋದು, ಎಡಿಟ್ರಲ್ಲ, ವರದಿಗಾರಲ್ಲ, ಬೇರೆ ಬೇರೆಯವ್ರ ಪಾತ್ರನೂ ಇರುತ್ತೆ. ಈಗ ಒಂದು ಪತ್ರಿಕೆ ಅಂತಂದರೆ ಸಂಪಾದಕರು ಮತ್ತು ವರದಿಗಾರರ ಜೊತೆಗೆ ಮನೆ ಮನೆಗೆ ಹೋಗಿ ಪತ್ರಿಕೆ ಹಾಕ್ತಾನಲ್ಲ, ಅವನ ಶ್ರಮನೂ ಇರುತ್ತೆ, ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದೆ ನಾನು. ಫಸ್ಟ್ ಟೈಮ್ ನಾವು ಮನೆ ಮನೆಗೆ ಹೋಗಿ ಪತ್ರಿಕೆ ಹಾಕೋರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ವಿ. 76 ವರ್ಷ ನರಸಿಂಹಯ್ಯ ಅಂತ ಮೈಸೂರಿನವರು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷನೂ ಕೂಡ ಅದನ್ನು ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಡ್ಬಂದಿದ್ದೇವೆ. ನೀವು ಹೇಳಿದ್ದು ಕೂಡ ನನಗೆ ತಲೆಗೆ ಹೋಯ್ತು. ಯಾಕೆ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಚಾರಕರ್ತರು ಯಾರೇ ಆಗಿರಲಿ. ನಾನು ಫಸ್ಟು ಸ್ಕ್ರೀನ್ ಮೇಲೆ ಬಂದಾಗ ನೋಡ್ತೀನಿ ಯಾರು ಪ್ರಚಾರಕರ್ತರು ಯಾರು ಅಂದಾಗ ಮುಂಚೆ ಎಲ್ಲ ಸುಧೀಂದ್ರ ಅವ್ರು ಬರ್ತಿತ್ತು, ಈಗ ವೆಂಕಟೇಶ್ ಅವ್ರದ್ದು ಇವ್ರದ್ದೇ ಬರ್ತಾ ಇರ್ತದೆ. ಹೀಗಾಗಿ ನನಗೊಂದು ಏನು ಯೋಚನೆ ಬಂತು ಅಂದರೆ, ನಮ್ಮ ಚಲನಚಿತ್ರ ಅಕಾಡೆಮಿಯಲ್ಲಿದೆ, ಅದರಲ್ಲಿ ಯಾಕೆ ಒಬ್ಬರನ್ನ ಇವ್ರನ್ನ ಡೈರೆಕ್ಟರ್ ಮಾಡಬಾರ್ದು, ಪ್ರಚಾರದಲ್ಲಿ ಯಾರು ನಿರತರಾಗಿರ್ತಾರೋ ಒಬ್ಬರನ್ನ ಗುರುತಿಸಿ ಒಂದು ಡೈರೆಕ್ಟರ್ ಮಾಡಬೇಕು ಅಂತ. ಆಮೇಲೆ ಜೊತೆಗೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ಇದೇ ವರ್ಷದಿಂದ ಜಾರಿಗೆ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ. ಆ ಮನವಿ ಜಾರಿಗೆ ಬರೋದ್ರ ಕೂಡ ನೋಡ್ಕೊಳ್ತೇನೆ. ವಿಚಾರದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮೊನ್ನೆ ನಮ್ಮ ಶೆಣೆಯವರು ಮಹಾನಟಿ ಜಯಂತಿಯವ್ರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆದಿದ್ರು. ಆ ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಬೇಡಿಕೆ ಬಂತು. ಏನಪ್ಪ ಅಂತಂದರೆ, ಜಯಂತಿಯವ್ರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ. ಈಗಾಗಲೇ ಆದೇಶ ಆಗಿದೆ. ಅದು ಜಯಂತಿಯವರ ಹೆಸರಲ್ಲಿ ಪ್ರತಿ ವರ್ಷ ಇನ್ನು ಮೇಲೆ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ ಹೇಳೋದಕ್ಕೆ ನನ್ನ ಸಂದರ್ಭದಲ್ಲಿ ತಿಳಿಸ್ತೇನೆ. ಆಮೇಲೆ ಈಗ ನಮ್ಮ ವೆಂಕಟೇಶ್ ಅವರು 50ನೇ ವರ್ಷಾಚರಣೆ ಮಾಡಿದ್ರೆ ಆ ಸಂಭ್ರಮದಲ್ಲಿ ನಾವು ಭಾಗಿಯಾಗೋದಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಸರ್ಕಾರದ ಕಡೆಯಿಂದ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಕೊಡೋದಕ್ಕೆ ಅಂತೇಳಿ ಇಷ್ಟಪಡ್ತೇನೆ. ಇಷ್ಟು ಮಾತುಗಳನ್ನ ಹೇಳ್ತಾ ವೆಂಕಟೇಶ್ ಅವರು ಭಾಳ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರು. ಶೆಣೈ ಸರ್ ನನಗೆ ಹೇಳಿದರು, ಈ ಥರ ಪ್ರಶಸ್ತಿ ವಿತರಣಾ ಸಮಾರಂಭ ಇದೆ, ಬರಬೇಕು ಅಂತ. ನಾವೆಲ್ಲ ರಾಜಕೀಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋರು, ಸಿನಿಮಾಕ್ಕೆ ಹೆಂಗೆ ಇರ್ತದೆ, ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ಬಟ್ ಬಂದಮೇಲೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂತಂದರೆ ಒಂದು ಅಚ್ಚುಕಟ್ಟಾದ ಸಮಾರಂಭ, ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತೆಗೆದುಕೊಂಡಂಥ ಎಲ್ಲ ಪುರಸ್ಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ವಿಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಲ್ಮೆಯ ವಂದನೆಗಳು KV ಪ್ರಭಾಕರ್ ಅವರ ಅದ್ಭುತವಾದ ನುಡಿಗಳಿಗೆ ಎಂದೆನ್ನುತ್ತಾ. ನೋಡಿ, ಸಮಸ್ಯೆಯ ಬಗ್ಗೆ ಆಳವಾದ ಜ್ಞಾನ ಇರುವಂಥ ವ್ಯಕ್ತಿಗಳು ಇಂತಹ ಮುಖ್ಯಸ್ಥರಿಗೆ ಏನಾದರೂ ಸಲಹೆಗಾರರಾಗಿ ಸಿಕ್ಕರೆ ಅಲ್ಲೊಂದು ಬದಲಾವಣೆ ಆಗಬಹುದು ಅನ್ನೋದಕ್ಕೆ ಇದು ನಿದರ್ಶನ. ಸೊ ಮನೆ ಮನೆಗೆ ಪತ್ರಿಕೆಯನ್ನು ಹಂಚೋರಿಗೂ ಒಂದು ಪ್ರಶಸ್ತಿಯನ್ನು ಕೊಡೋ ಇಚ್ಛೆ ಸರ್ಕಾರ ಮಾಡಿದೆ ಅಂದರೆ ಸೈಲೆಂಟಾಗಿ ಅದರ ಹಿಂದೆ ಇಂತಹ ವ್ಯಕ್ತಿಗಳು ಇರ್ತಾರೆ. ಸೊ ಸೂಪರ್. ಒಂದು ಪ್ರೀತಿಯ ಚಪಾಳಿಯೊಂದಿಗೆ ನಮ್ಮ KV ಪ್ರಭಾಕರ್ ಸರ್ ಅವರಿಗೆ